यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा नाम्नास्तेन सदा निरस्तकुहकं सत्यं परं धीमहि सृष्टिस्थित्यप्ययेहः नियतितमो बन्धमोक्षाश्च यस्मात् तस्य श्रीब्रह्मरुद्रः प्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् परः अधिकः द्रव्यं कर्म च कालश्च स्वभावो जीव एव च वासुदेवात्परो ब्रह्मन् नैवान्यो अर्थोऽस्ति तात्वतः परः अधिकः तद्वदेव स्थितं यत्तु ತಾತ್ವಂ ತತ್ ಪ್ರಚಕ್ಷತೆ ಇತಿ ಕೌರ್ಮೆ. ಮುಂದೆ ಹೇಳ್ತಾರೆ, ನಾರಾಯಣ ಪರಾ ವೇದಾಃ ದೇವಾ ನಾರಾಯಣಾಂಗಜಾಃ ನಾರಾಯಣ ಪರಾ ಲೋಕಾಃ ನಾರಾಯಣ ಪರಾ ಮಖಾಃ ವೇದ ಪ್ರತಿಪಾದ್ಯೇಷು ಸ ಪರಃ ಇತ್ಯಾದಿ ಗಮ್ಯ ವಿದ್ಯ ಜ್ಞೇಯ ವಾಚ್ಯೇಷು ಯೋಗೇಷು ಚ ಪರೋ ಹರಿಃ ತಪಸಾ ಪೂಜ್ಯಮಾನಾನಾಂ ಸರ್ವಲೋಕೇಭ್ಯ ಏವ ಚ ಇತಿ ವಾರಾಹೆ. ನಾರಾಯಣನ ಬ್ರಾಹ್ಮಣೋಶ್ಯ ಮುಖಮಾಸಿ ಪ್ರಾಣದ್ವಾಯುರಜಾಯತ. ಪರಮಾತ್ಮನ ಅಂಗಗಳಿಂದ ದೇವತೆಗಳು ಹುಟ್ಟಿದ್ರು ಅಂದರೆ ಪರಮಾತ್ಮ ಆಯಾ ಅಂಗಗಳಿಂದ ಆಯಾ ದೇವತೆಗಳನ್ನು ಕಣ್ಣಿನಿಂದ ಸೂರ್ಯ ಹೀಗೆಲ್ಲ ಹುಟ್ಟಿದೆ. ಚಕ್ಷೋ ಸೂರ್ಯೋ ಅಜಾಯತ. ಹಾಗೆ ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯಃ ಸ್ಥಿತಿ ಸರ್ಗ ನಿರೋಧೇಷು ಗೃಹೀತಾ ಮಾಯಯಾ ವಿಭೋಃ. ಇವೆಲ್ಲ ಪ್ರಕೃತಿಯ ಪರಮಾತ್ಮ ನಿರ್ಗುಣ. ಇವೆಲ್ಲ ರಜ ಸತ್ವಂ ರಜಃ ತಮ ಅವೆಲ್ಲ ಪ್ರಕೃತಿಯ ಗುಣಗಳು. ಪರಮಾತ್ಮ ಸ್ಥಿತಿ ಸರ್ಗ ನಿರೋಧೇಷು. ಸ್ಥಿತಿ ಸರ್ಗ ಸೃಷ್ಟಿ ನಿರೋಧ ಲಯ ಇವಕ್ಕೋಸ್ಕರವಾಗಿ ಪರಮಾತ್ಮ ಅವುಗಳನ್ನು ಸ್ವೀಕಾರವನ್ನು ಮಾಡಿದ. ಯುಗ ಅಂದರೆ ಸೃಷ್ಟಿ ಮಾಡೋದಕ್ಕೋಸ್ಕರ ಹೊರಟ. ಮಾಯೆಯ ಅಂದರೆ ಆತ್ಮ ತಂದೆ ಇಚ್ಛೆ. ಆತ್ಮ ಬಂತಲ್ಲ ನಿನ್ನೆ ಅದಾಗಲೇ. ಮಾಯೆಯ ಸ್ವೇಚ್ಛೆಯ ಏನ ಅದು ವ್ಯತ್ಯಯ ಮಾಡಿದ್ರು. ಆ್ಯಕ್ಚುಲಿ ಏನಿದೆ ಈಗ, ನೀನು ಬಂದಿದ್ದೇನು ವಾಕ್ಯದಲ್ಲಿ ವಾಸುದೇವ ಸ್ವಭಾವೋ ವಿಧಿಕಃ ನಾರಾಯಣ ಎಲ್ಲ ಹಿಂದಿದೆ. ಎಲ್ಲಿದೆ ಅದು? ಮೊದಲನೇ ಶ್ಲೋಕದಲ್ಲಿ ಅಲ್ಲೇನಿದೆ? ತದ್ವಿಜಾನೀಹಿ ಯಜ್ಞಾನಂ ಆತ್ಮತತ್ವ ವಿಜಾನೀಹಿ ವಿಜ್ಞಾಪಯ. ತಿಳ್ಕೊಲ್ಲ, ತಿಳಿಸಿಕೊಡು ಅಂತಿದೆ. ಆ್ಯಕ್ಚುಲಿ ತಿಳಿಸು ಅಂತಿದೆ. ತಿಳಿಸ್ಕೊಡು ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಏನಂತ ಹೇಳಿದರು? ತಿಳಿದುಕೋ ಅಂತ ಹೇಳಿದ್ರು. ತಿಳಿಸ್ಕೋ ಇದೆಲ್ಲ ಅವ್ರಿಗೆ ಅರ್ಥ ಮಾಡ್ಕೋ ಅಂದರೆ ಇವಳಿಗೂ ತಿಳಿಸು ಅಂತ ಅರ್ಥ. ಇದು ವ್ಯತ್ಯಯ ಯಾಕೆ ಮಾಡಿದರು? ಹಾಗೆ ಹೇಳ್ಬೋದಾಗಿತ್ತಲ್ಲ, ಹೇಳಲಿಲ್ಲ ಅಂದರೆ ಅದು ವ್ಯತ್ಯಾಸ ಮಾಡ್ತಾರೆ. ಸ್ವಾತಂತ್ರ್ಯ ನಿನಗೆ ಅವಕಾಶ ಕೊಟ್ಟಿದ್ದೇನೆ, ಉಪಯೋಗಿಸು ಅಂತ ಅರ್ಥ. ಅದಕ್ಕೆ ಗೊತ್ತಾಯ್ತಾ? ಅದು ಆ ಸ್ವಾರಸ್ಯ. ಮೂರರ ಅರ್ಥ ಬರುತ್ತೆ. ಭೇದ ಅರ್ಥ ಬರ್ಬೋದು, ಸ್ವಾತಂತ್ರ್ಯ ಅರ್ಥ ಬರೋದು, ಕರ್ಣ ಅರ್ಥ ಬರ್ಬೋದು, ಮೂರು ಸತ್ಯನ ಅರ್ಥ ಬರೋದು. ಮೂರು ಕೂಡ ನಿನಗೂ ವಕ್ತೃ ಶ್ರೋತೃ ಆಗಿ ಭೇದ ಇದೆ. ಮತ್ತು ಕರ್ಣ, ನೀನು ಸಾಧನ ಮಾಡ್ತಕ್ಕಂಥ ಜೀವಿಯಾಗಿದ್ದಿ. ಆದ್ದರಿಂದ ನೀನು ತಿಳಿಸಿಕೊಡು. ಈ ರೀತಿ ಜವಾಬ್ದಾರಿ ಕೊಟ್ಟು ಹೇಳೋ ಮಾತುಗಳು ಗೊತ್ತಾಯ್ತಾ? ಎಲ್ಲರಿಗೆಲ್ಲ ಹೇಳೋದಿಲ್ಲ. ನೀನು ಹಕ್ಕಿದೆ ಮಾಡಿಸೋಗು ಅಂತ ಹೇಳ್ತಾರಲ್ಲ, ಮಾಡಿಸು ಇದನ್ನು ಹೀಗೆ ಮಾಡು ಅಂತಾರೆ. ಮಾಡಿಸು ಅಂತ ಇರ್ತಾರೆ. ಈಗ ಸ್ವಲ್ಪ ಪೇಂಟ್ ಹೊಡಿ ಅಂತ ಹೇಳಿದ್ರೆ ಮೇಸ್ತ್ರಿಗೆ ಅವನು ಹೊಡಿಯೋದಿಲ್ಲ, ಪೇಂಟ್ನ ಹೊಡಿಸು ಅಂತ. ನಾನು ಮನೆ ಕಟ್ಟಿಬಿಟ್ಟೆ ಅಂತೆ, ಮನೆ ಕಟ್ಟಿಸಿಬಿಟ್ಟೆ ಅನ್ಬೇಕು. ಆ್ಯಕ್ಚುಲಿ ಕಟ್ಟಿಬಿಟ್ಟೆ ಅನ್ಬಾರ್ದು. ಯಾಕೆ? ಎಲ್ಲ ಫೈನಾನ್ಸ್ ಮಾಡಿದ್ರಿಂದ ಇವನು ಅಂತ ಅರ್ಥ. ಅದಕ್ಕೆ ಸ್ವಾತಂತ್ರ್ಯ ಅವನಿಗೆಲ್ಲ ಇವನಿಗಿದೆ. ಗೊತ್ತಾಯ್ತು? ಅದು ವ್ಯತ್ಯಾಸವನ್ನು ಮಾಡ್ತಾರೆ. ಮತ್ತು ನಾನು ಕಟ್ಟಿಬಿಟ್ಟೆ ಅಂತೇಳಿದ್ರೆ ನಾನು ಕಟ್ಟಿಲ್ಲ, ಅದು ಸ್ವಾತಂತ್ರ್ಯ ನಾನು ಕಟ್ಟಿಸಿದ್ದಾದ್ರಿಂದ ನಾನು ದುಡ್ಡು ಕರ್ಕೊಳ್ಬೋದು. ನಿತ್ಯ ಜೀವನದಲ್ಲೇ ಈ ಸೂತ್ರ ಅಪ್ಲೈ ಮಾಡ್ತೀನಿ ನಾನು. ಗೊತ್ತಾಯ್ತಾ? ಅದು ಮಹಾವ್ಯಾಕರಣದ ಸೂತ್ರ ಕೋಟ್ ಮಾಡಿದೆ. ಕಾಲಕರ್ಮ ಸ್ವಭಾವಸ್ಯ ಅಜೀವ ಪರಮೇಶ್ವರ. ಅದಾಯ್ತಲ್ಲ, ಹಿಂದಿದೆ ಇನ್ನು. ಹಾಂ, ಇದು ಭಾಳ ಮುಂದೆ ಆಯ್ತಲ್ಲ, ಎಲ್ಲ ಆಯ್ತದ. ಹಾಂ, ಸರಿ.
ಯುಗಪತ್ ಕ್ರಮಶೋಪಿ ವಾ ಇತ್ಯಸ್ಯ ಪರಿಹಾರ ಸತ್ವಂ ರಜಸ್ತಮ ಇತಿ. ನೀವು ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣಗಳನ್ನು ತಗೊಂಡು ಸೃಷ್ಟಿ ಮಾಡೋದಕ್ಕೋಸ್ಕರ ಅಂತ ಹೇಳಿದ್ರಿ. ಸತ್ವಗುಣ ರಜೋಗುಣ ತಮೋಗುಣ ಇದರಲ್ಲಿ ಯಾವುದು ಮೊದಲು ಯಾವುದು ಆಮೇಲೆ ಅಂತ ಕೇಳಿದರೆ ಕ್ರಮವಾಗಿ ಮೊದಲು ಸತ್ವ, ರಜಸ್ಸು, ತಮಸ್ಸು. ಸತ್ವದಿಂದ ಏನಾಗುತ್ತೆ ಯಾವಾಗಲೂ? ಸತ್ವದಿಂದ ಮೂರರಲ್ಲಿ ಸೃಷ್ಟಿ ಸ್ಥಿತಿ ಲಯದಲ್ಲಿ ಸತ್ವದಿಂದ ಆಗೋದೇನು ಅಲ್ಲ, ರಜೋಗುಣದಿಂದ ಸೃಷ್ಟಿ ಯಾವಾಗಲೂ ಕೂಡ. ಗೊತ್ತಾಯ್ತಾ? ಸತ್ವಗುಣದ ಸ್ಥಿತಿ, ಅದಕ್ಕೆ ಸ್ಥಿತಿ ಫಸ್ಟ್ ಹೇಳಿದರು. ಸತ್ವ ಸ್ಥಿತಿ, ಆಮೇಲೆ ಸೃಷ್ಟಿ ರಜಸ್ಸು, ನಾಶ ತಮಸ್ಸು. ಗೊತ್ತಾಯ್ತಾ? ಅದಕ್ಕೆ ಆಚಾರ್ಯ ಬರೀತಾರೆ ಕ್ರಮವಾಗಿ ಯುಗಪತ್ ಕ್ರಮಶೋಪಿ, ಒಟ್ಟಿಗೆ ತಗೊಳ್ಳಿಲ್ಲ, ಕ್ರಮವಾಗಿ ತಗೊಂಡ. ಇತ್ಯಸ್ಯ ವ್ಯರಿಹಾರ ಸತ್ವಂ ರಜಸ್ತಮಃ ಇತಿ. ನಿತ್ಯಂ ಗೃಹೀತಾಃ ಸತ್ವಾದ್ಯಾಃ ಚಿತ್ಯಾದಿಷು ವಿಶೇಷತಃ ಯುಗಪತ್ ಕ್ರಮಶಶ್ಚೈವ ಗೃಹ್ಣಾತಿ ಭಗವಾನ್ ಸ್ವಯಂ ಇತಿ ಬ್ರಹ್ಮ ವೈವರ್ತೆ. ನಿತ್ಯಂ ಗೃಹೀತಾಃ ಸತ್ವಾದ್ಯಾಃ ಸ್ಥಿತ್ಯಾದಿಷು ವಿಶೇಷತಃ. ಪರಮಾತ್ಮ ಸ್ಥಿತ್ಯಾದಿ ಕಾರ್ಯಗಳಿಗೋಸ್ಕರ ಸದಾ ಅಂತ ವ್ಯವಸ್ಥೆ ಇಟ್ಕೊಂಡೇ ಇರ್ತಾನೆ. ಇಲ್ಲಿಗ ತಗೊಂಡ ಅಂತ ಹೇಳಿದರೆ ಆ ಪ್ರಸಂಗದಲ್ಲಿ ತಗೊಂಡ ಅಂತ ಅರ್ಥನೇ ಹೊರತು ಇವರೆಲ್ಲ ಬೇರೆ ಮತ್ತವ್ರು ಏನು ಮಾಡ್ತಾರೆ, ಪರವ ಸೃಷ್ಟಿ ಮಾಡಿ ಗುಡ್ ಬೈ ಹೇಳಿಬಿಟ್ಟ, ಉಳಿದೋ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಸೀನಿಯರ್ ಪರ್ಸನ್ ಆಫ್ ದಿ ಫ್ಯಾಮಿಲಿ ಇದ್ದಾಗಷ್ಟೇ. ಆಗಲ್ಲ. ಪರಮಾತ್ಮ ಪ್ರತಿ ಸ್ಟೇಜಲ್ಲೂ ಏನು ಮಾಡ್ತಾನೆ, ಏನವಿನ ತೃಣಮಪಿ ನಚಲತೆ ಮತ್ತು ಯಾವುದೋ ಸ್ಟೇಜಲ್ಲಲ್ಲ. ಇವು ಸ್ವಿಚ್ ಹಾಕಿದ್ರೆ ನಮ್ಮ ಕೆಲಸ ಮುಗೀತು. ಗೊತ್ತಾಯ್ತಾ? ಸ್ವಿಚ್ ಹಾಕಿದ್ರೆ ನಮಗಿತ್ತು. ಅಲ್ಲಿ ಹಾಗಲ್ಲ. ಪರಮಾತ್ಮ ಏನು ಮಾಡ್ಬೇಕೀಗ? ಎಲ್ಲ ಥ್ರೋಟ್ ಕೆಲಸ ಮಾಡ್ತಾ ಇದ್ದ. ಹಾಕುವರಲ್ಲಿ ಇಟ್ಕೊಂಡಿದ್ದಾನೆ, ಸ್ವಿಚ್ಚಲ್ಲಿದ್ದಾನೆ, ಕರೆಂಟಲ್ಲಿದ್ದಾನೆ, ಅದರಲ್ಲಿದ್ದಾನೆ, ಮೇಲ್ ತರ್ತಾನೆ, ಬೀಳಿಸ್ತಾನೆ. ಪ್ರತಿಯೊಂದರಲ್ಲೂ ಅದು ಬಂದು ನೀರು ನಿಲ್ಲಬೇಕು ಹಾಗೆ ಮಾಡ್ತಾನೆ, ಎಷ್ಟು ನೀರು ಹರಿದು ಹೋಗ್ಬೇಕು ಹಾಗೆ ಮಾಡ್ತಾನೆ. ಅದು ಅಂಥ ಕರ್ತೃತ್ವ ಯಾರಿಗೂ ಇಲ್ಲ. ಈ ದೇವರಿದ್ದಾನೆ ಅಂತ ಒಪ್ಪೋರು ಯಾರು ಈ ಮಟ್ಟದಲ್ಲಿ ದೇವ್ರ ಬಗ್ಗೆ ಯಾರೂ ಹೇಳಲಿಲ್ಲ. ಅದು ನಿಜವಾದ ದೇವ್ರು ಹೇಳಲಿಲ್ಲ. ಆತ ನಿಜವಾದ ದೇವರಲ್ಲ. ಅದು ಆಲ್ ಇನ್ ಆಲ್ ಅಂದರೆ ದೇವರು. ಅದಕ್ಕೆ ವಾಸುದೇವ ಸರ್ವಂ, ಎಲ್ಲ ಅವನೇ, ಎಲ್ಲ ಅವನೇ ಅಂತ ಸಾಮಾನ್ಯ ಹೇಳ್ತೀವಿ. ಅಂದರೆ ಊಟದ ಖರ್ಚು ಯಾರು ಕೊಟ್ಟರು, ಇದ್ರ ಖರ್ಚು ಯಾರು ಕೊಟ್ಟರು, ಎಲ್ಲ ಅವ್ರದ್ದೇ ಅಂತ ಹೇಳ್ತೀವಿ. ಇಷ್ಟಾದರೂ ಕೂಡ ಕೆಲವು ಹೆಲ್ಪ್ ಮಾಡಿರ್ಬೋದು. ಅದಕ್ಕೆ ಇವನಂತೂ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ದುಡ್ಡು ಕೊಟ್ಟಿರ್ಬೋದು, ಆದರೆ ಮಾಡೋದು ಈತ. ಆದರೆ ಮಾಡಿಸ್ತಾರೆ, ಅಲ್ಲಿ ಎಲ್ಲ ಮಾಡೋಕ್ಕಾದ್ರೆ ಮಾಡಿಸ್ಬೇಕು. ದೇವ್ರ ಬಗ್ಗೆ ಹಾಗಲ್ಲ. ಏನರ್ಥ? ಸರ್ವಂ ಸರ್ವಂ ಖಲ್ವಿದಂ ಬ್ರಹ್ಮ ವಾಸುದೇವ ಸರ್ವಂ ಈಶಾವಾಸ್ಯವಿದಂ ಸರ್ವಂ ವಿಶ್ವಂ ವಿಷ್ಣು ಎಲ್ಲ ಪದಗಳು ಅದೇ ಅರ್ಥ ಇದೆ. ಅದನ್ನು ಹೇಳೋದಕ್ಕೆ ನಿತ್ಯವಾಗಿ ಪರಮಾತ್ಮ ಸತ್ವಾದಿ ಗುಣಗಳನ್ನು ನಿಯಂತ್ರಣ ಮಾಡ್ತಾನೆ ಇದ್ದಾನೆ, ಹೊಂದಿದ್ದಾನೆ. ಯಾವ ರೀತಿ ಅಧಿಕಾರದಲ್ಲಿ ಸ್ಥಿತ್ಯಾದಿಷು ವಿಶೇಷತಃ. ಸ್ಥಿತ್ಯಾದಿ ಪ್ರಸಂಗ ಬಂದಾಗ ಹೆಚ್ಚೆಚ್ಚು ಮಾಡ್ತಾರೆ ಅಷ್ಟೇ. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಪದ್ಧತಿ ಇದೆ, 1ನೇ ತಾರೀಕು ಬಂತು, ಮನೆಗೆಲ್ಲ ಸಾಮಾನು ತಂದುಬಿಡ್ತಾರೆ. ಮಧ್ಯೆ ಕೆಲವು ತರ್ತಾನೋ ಇಲ್ಲ, ಮತ್ತೆ ಮುಂದೆ ಹಾಗೆಲ್ಲ. ಅದಲ್ಲ, ಸೃಷ್ಟಿ ಕಾರ್ಯದಲ್ಲಿ ಏನು ಮಾಡ್ತಾರೆ, ಎಲ್ಲ ವ್ಯವಸ್ಥೆ ಶುರುವಾಗುತ್ತೆ. ಒಂದು ಫ್ಯಾಕ್ಟ್ರಿ ಶುರುವಾಗುತ್ತೆ. ಅವು ಸಿಕ್ಕಾಪಟ್ಟಿ ಪೋಸ್ಟ್ಸ್ ಇರುತ್ತೆ. ಅದಕ್ಕೆ ಸಾವಿರಾರು ಪೋಸ್ಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಅರ್ಥ ಅಲ್ಲ, ಬಟ್ ಎಷ್ಟು ಬರುತ್ತೆ? 1, 2 ಆ ಥರ, ತುಂಬ ಬರೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಈ ರೀತಿ ಮಾಡೋದು ಸೃಷ್ಟಿಯ ಪ್ರಾರಂಭದಲ್ಲಿ ಯುಗಪತ್ ಮಾಡ್ತಾನೆ, ಮುಂದೆ ಕ್ರಮವಾಗಿ ಮಾಡ್ತಾನೆ. ನೋಡಿ, ಎರಡು ಹೇಳ್ತಾರೆ, ಯುಗಪತ್ ಕ್ರಮಶಶ್ಚೈವ ಗೃಹ್ಣಾತಿ ಭಗವಾನ್ ಸ್ವಯಂ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯ ಬದ್ಧಂತಿ ನಿತ್ಯತಾ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯ. ಕಾರ್ಯ ಕಾರಣ ಕರ್ತೃ ದ್ರವ್ಯ ಜ್ಞಾನ ಕ್ರಿಯಾ ರೆಸ್ಪೆಕ್ಟಿವ್ಲಿ ಬದ್ಧಂತಿ ನಿತ್ಯತಾ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಈ ಗುಣ ಬಂತು ಅಂದರೆ ಆ ಕಾರ್ಯ ಆಗಲೇಬೇಕು ಅಂತ ಅರ್ಥ. ಹೇಗೆ ಅಂದರೆ ಹೇಳ್ತಾರೆ, ಜ್ಞಾನೇಂದ್ರಿಯಶ್ಚ ಮನಸ ಸತ್ವಂ ಬದ್ಧಾದಿ ಪೂರುಷಂ. ಇಲ್ಲಿ ನೋಡೋದಕ್ಕೆ ಏನು ಅನಿಸುತ್ತೆ, ಇಲ್ಲಿ ಸುಮ್ಮನೆ ಓದಿದರೆ ಬದ್ಧಂತಿ ನಿತ್ಯದ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಈ ಮಾಯೆಯಾದ ಈ ಒಬ್ಬ ಮುಕ್ತನಾದ ಈ ಪುರುಷನಾದ ಪರಮಾತ್ಮನನ್ನು ಗುಣಗಳು ಬಂಧಿಸ್ತವೆ. ಯಾರನ್ನು ಬಂಧಿಸ್ತವೆ ಅಂತಾಯ್ತು? ಈಗ ದೇವರನ್ನೇ ಬಂಧಿಸ್ತವೆ ಅಂತಾಯ್ತು. ಹಾಗಲ್ಲ. ಜ್ಞಾನೇಂದ್ರಿಯಶ್ಚ ಮನಸ ಸತ್ವಂ ಬದ್ಧಾದಿ ಪೂರುಷಂ. ಏನು? ದ್ರವ್ಯ ಅಂದರೆ ಪದಾರ್ಥ, ಕ್ರಿಯಾ ಅಂದರೆ ಆ್ಯಕ್ಷನ್ನು, ಇನ್ನೊಂದು ಜ್ಞಾನ ತಿಳುವಳಿಕೆ. ಮೂರಿರಬೇಕಾದ್ರೆ ಜ್ಞಾನ, ದ್ರವ್ಯ, ಜ್ಞಾನ, ಕ್ರಿಯಾ. ಮೂರಿಲ್ಲದ್ರೆ ಕೆಲಸ ಆಗೋದಿಲ್ಲ. ಅದು ಅಧಿಷ್ಠಾನಂ ತಥಾಕರ್ತ ಅಂತ ಹೇಳಿದ್ರಲ್ಲ ಹಾಗೆ 5 ಕಾರಣಗಳನ್ನು ಕೆಲಸತ್ತೆ 3 ಹೇಳ್ಬೋದು, ಕೆಲಸತ್ತೆ ಒಂದೇ ಹೇಳಿಬಿಡ್ಬೋದು. ಯಾವುದು? ಆಲಿನ ಆಲ್ ದೇವರು. ಜೀವನ ಸಹಿತ ತಗೊಂಡಾಗ ಇವನೊಬ್ಬನೇ ಜೀವನ ಜವಾಬ್ದಾರಿ ಇವನಿಗೋಸ್ಕರ ಹೇಳೋದು. ಒಟ್ಟಿರೋದು 5 ಕಾರಣಗಳು. ಹೆಚ್ಚು ಹೇಳ್ಬೋದು, ಕಡಿಮೆನೇ ಹೇಳ್ಬೋದು. ಒಟ್ಟ ಕಾನ್ಸೆಪ್ಟ್ ಚೇಂಜ್ ಮಾಡೋಂಗಿಲ್ಲ. ಜೀವನ ರೋಲ್ ಇದೆ, ದೇವ್ರ ರೋಲ್ ಇದೆ, ಉಳಿದವ್ರ ರೋಲ್ ಇದೆ. ಫೈನಲ್ ಆ್ಯಂಡ್ ಮ್ಯಾಕ್ಸಿಮಮ್ ಯಾರ್ದು? ದೇವರು.
ಈ ಸೈಡಿಂದ ಜೀವ, ಆ ಸೈಡಿಂದ ದೇವರು, ಇನ್ ಬಿಟ್ವೀನ್ ಬರೋದೆಲ್ಲ ಇರುತ್ತೆ. ಅದಕ್ಕೆ ಒಂದು ಮಾಡಿದ ಅಂತಾರೆ, ಒಂದು ಮಾಡಿಸಿದ ಅಂತಾರೆ. ಉಳಿದೆಲ್ಲ ಕೂಡ ಅಂಡರ್ಸ್ಟುಡ್ ಅದರೊಳಗೆ. ಜ್ಞಾನೇಂದ್ರಿಯೇಶ್ಚ ಪರಸ ಸತ್ವಂ ಬದ್ಧಾತಿ ಪೂರುಷಂ ರಜಃ ಕರ್ಮೇಂದ್ರಿಯೇ ನಿತ್ಯಂ. ನೋಡಿ, ಆ ಮನಸ್ಸಿನಿಂದ ಸತ್ವಂ ಬದ್ಧಾತಿ, ಜ್ಞಾನೇಂದ್ರಿಯಗಳಿಗೂ ಸತ್ವಕ್ಕೂ ಲಿಂಕ್ ಇದೆ. ರಜಃ ಕರ್ಮೇಂದ್ರಿಯೇ ನಿತ್ಯಂ, ಕರ್ಮೇಂದ್ರಿಯ ಕೆಲಸ ಮಾಡೋದಾದ್ರಿಂದಾಗಿಯೇ ಇದು ಬಾಯಿ ಎಲ್ಲೂ ಹೇಳಿದೆ ಇರೋ ಹೊಸ ವಿಷಯಗಳು ಇವೆಲ್ಲ. ಏನಂದರೆ ಕರ್ಮೇಂದ್ರಿಯಗಳ ಮೇನ್ ಕಂಟೆಂಟ್ ಏನು? ರಜೋಗುಣ, ಗೊತ್ತಾಯ್ತಾ? ಅದೇ ರೀತಿ ಜ್ಞಾನೇಂದ್ರಿಯಗಳ ಮೇನ್ ಕಂಟೆಂಟ್ ಏನು? ಸತ್ವಗುಣ. ಅಂತರಂತೂ ಯತ್ ಕರ್ತೃತ್ವಂ ತತ್ ಸತ್ವೇನ ಅಭಿಮನ್ಯತೆ. ಶರೀರೇಣ ತಮೋಗುಣ ಏನದು? ಉಳಿದ ದೇಹಕ್ಕೆ. ನಮ್ಮ ದೇಹದಲ್ಲಿ ಹೇಗಿವೆ ಅಂದರೆ 3 ಗುಣ ಇದೆ. ಯಾವ್ಯಾವ ಗುಣ ಎಲ್ಲೆಲ್ಲಿವೆ ಅಂತ ಕೇಳಿದರೆ, ಜ್ಞಾನೇಂದ್ರಿಯದಲ್ಲಿ ಸತ್ವಗುಣದ ರೋಲ್ ಇದೆ, ಮತ್ತು ಕರ್ಮೇಂದ್ರಿಯಗಳಲ್ಲಿ ರಜಗುಣದ ರೋಲ್ ಇದೆ, ದೇಹದಲ್ಲಿ ತಮೋಗುಣ ಇದೆ. ಅವೆರಡು ಇಲ್ಲದ್ರೆ ದೇಹ ನಿಂತೋಯ್ತು, ಗೊತ್ತಾಯ್ತಾ? ಈ ಕಣ್ಣು ಕಾಣೋದಿಲ್ಲ, ಕೈಯೂ ಇಲ್ಲ ಅಂತ ಹೇಳಿ ಏನಾಗ್ತದೆ? ಕೋಮಾದಲ್ಲಿದ್ದವನಿಗೆ ಏನು ವರ್ಕ್ ಮಾಡುತ್ತೆ? ಈಗ ದೇಹ ಒಂದಿದೆ ಅಷ್ಟೇ, ತಮೋಗುಣ ಮಾತ್ರ ಉಳ್ಕೊಂಡಿದೆ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಜ್ಞಾನೇಂದ್ರಿಯ ಸರಿಯಾಗಿ ವರ್ಕ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? ಯಾವಾಗ ಸಾತ್ವಿಕ ಪದಾರ್ಥ ತೊಗೊಂಡ್ರೆ ಜ್ಞಾನೇಂದ್ರಿಯ ಆ್ಯಕ್ಟಿವ್ ಆಗಿರ್ತದೆ. ಈ ಕುಡಿದು ಬಿಟ್ಬಿಡ್ತಾರೆ, ಕುಡಿದ ತಕ್ಷಣ ಹೋಯ್ತು, ಜ್ಞಾನ ಹೋಯ್ತು. ಯಾತಕ್ಕೆ? ಸತ್ವಗುಣ ತಮೋಗುಣ ಇರೋದು ಅದು ಬ್ಲಾಕ್ ಮಾಡಿಬಿಡುತ್ತೆ, ಗೊತ್ತಾಯ್ತಾ? ಯಾವುದು ಸ್ವಲ್ಪ ಕುಡಿದವ್ನಿಗೆ ಒಂದು 2 ಬಕೆಟ್ ನೀರು ಹಾಕಿದ, ಸ್ಪಷ್ಟ ಏನಾಯ್ತು? ಈಗ ಅದು ತೊಳ್ಕೊಂಡೆ ಮತ್ತೆ ಸತ್ವಗುಣ ವಾಪಸ್ ಬರುತ್ತೆ. ಇವೆಲ್ಲ ಗುಣಗಳ ಇದಕ್ಕೆ ಧ್ಯಾನ ಅಂದರೆ ಅದೇ. ಇವೆಲ್ಲ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಧ್ಯಾನ. ಅಡುಗೆ ಮಾಡ್ತಾರೆ, ಅದು ಉಪ್ಪು ಕಡಿಮೆ ಅಂದರು, ಸ್ವಲ್ಪ ಹಾಕಿದ್ರು, ಮ್ಯಾನೇಜ್ ಮಾಡಿದ್ರು ಅಷ್ಟೇ, ಗೊತ್ತಾಯ್ತಾ? ಇವ್ರಿಗೆ ತಿನ್ನೋರಿಗೆ ಗೊತ್ತಿಲ್ಲ, ಯಾಕೋ ಸರಿ ಇಲ್ಲ ಅಂತಾರೆ. ಏನಿರ್ಬೋದು ಯೋಚನೆ ಮಾಡ್ತಾರೆ. ಅವನಿಗೆ ಗೊತ್ತಿರುತ್ತೆ, ಯಾರೋ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡು ತಕ್ಷಣ ಮ್ಯಾನೇಜ್ ಆಗೋಯ್ತು ಕರೆಕ್ಟಾಗಿ. ಉಪ್ಪಿನಿಂದ ಏನು ಮ್ಯಾನೇಜ್ ಆಯ್ತು? ಈಗ ಅದು ರುಚಿ ಹೆಚ್ಚಾಯಿತು, ಸ್ವೀಟ್ ಕಡಿಮೆ ಇತ್ತು, ಸ್ವಲ್ಪ ಇದು ಪದಾರ್ಥ ಹಾಕಿದ. ಇವೆಲ್ಲ ಅವನಿಗೆ ಯಾಕೆ ಗೊತ್ತು? ಉಳಿದ ಅಷ್ಟು ಗೊತ್ತಿದೆ, ಚೆನ್ನಾಗಿಲ್ಲ ಅಷ್ಟೇ ಹೇಳ್ತಾರೆ ಹೊರತು ಗೊತ್ತಿರಲ್ಲ. ಈ ದೃಷ್ಟಿಯಲ್ಲಿ ಪರಮಾತ್ಮ ಪ್ರತಿಯೊಂದೂ ಮ್ಯಾನೇಜ್ ಮಾಡ್ತಾರೆ. ನಾವು ಅದನ್ನು ಅರ್ಥ ಮಾಡಬೇಕು. ಏನು ಆರೋಗ್ಯ ಕೆಟ್ಟು ಅಂತ ತಿಳ್ಕೊಳ್ಳಿ, ತಕ್ಷಣ ಏನದು? ತಮೋಗುಣ ಎಫೆಕ್ಟ್ ಜಾಸ್ತಿ ಆಗಿದೆ ಅಂತ ಅರ್ಥ. ಶರೀರ ತಮೋಗುಣ ಜಾಸ್ತಿ ಆಗಿದ್ದಕ್ಕೆ ಅದು ಇದಾಗ್ತಿದೆ. ಸತ್ವಗುಣ ತೊಗೊಂಡ್ರೆ ಏನಾಯ್ತು? ಯಥಾ ಪ್ರಕಾರ ಮತ್ತೆ ಆದಷ್ಟು ಹೇಳ್ಕೊಬರುತ್ತೆ ವಾಪಸ್ ಅದು ರಜೋಗುಣದ್ದು. ಆಮೇಲೆ ಬ್ಯಾಲೆನ್ಸ್ ಮಾಡಿ, ಅದು ಬ್ಯಾಲೆನ್ಸ್ ಕಳ್ಕೊಬಾರ್ದು, ಯಾವಾಗ ಆಗಿರ್ಬಾರ್ದು. ಅದಕ್ಕೆ ಆಹಾರ ನಿಯಮ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಬ್ಯಾಲೆನ್ಸ್ ಮೇಂಟೈನ್ ಆಗ್ತಾ ಇರುತ್ತೆ. ಯಾವಾಗ ಅದನ್ನು ಟೆಂಪ್ಟಾಗಿ ತೊಗೊಂಡ್ಬಿಡ್ತೇವೆ ತಕ್ಷಣ ಶುರುವಾಗುತ್ತೆ. ಜಾಸ್ತಿ ಸ್ವೀಟ್ ತಿಂದಾಗ ತೂಕ ಶುರು ಮಾಡ್ತಾನೆ, ಊಟ ಆಗ್ತಿರೋದಕ್ಕೆ ಅವ್ರಿಗೆ ಹೋಗ್ಬಿಡ್ತಾನೆ. ಅದು ಆ ರೆಸ್ಟ್ ಬೇರೆ, ಆಯಾಸದ ರೆಸ್ಟ್ ಬೇರೆ, ನೆನ್ಪಿಟ್ಕೊಳ್ಳಿ. ತುಂಬ ಸ್ಟ್ರೇನ್ ಆಗಿರ್ತಾರೆ, ರೆಸ್ಟ್ ತಗೊಳ್ತಾರೆ, ಆ್ಯಕ್ಟಿವ್ ಆಗಿಬಿಡ್ತಾರೆ. ಈ ತಿಂದು ಮಾಡ್ಕೊತಾರೆ, ಎದ್ದು ಬೇಲೋಟಲ್ಲಿ ಆಗಿರ್ತಾರೆ. ಯಾಕಂದರೆ ಇದು ದೇಹ ಪೂರ್ತಿ ಇದು ಮಾಡಿಬಿಡುತ್ತೆ, ಸಪ್ರೆಸ್ ಮಾಡೋಕ್ಕೆ. ಅದಕ್ಕೆ ಆಯಾಸದಿಂದ ನೀವು ವಿಶ್ರಾಂತಿ ತೊಗೊಂಡ್ರೆ ತಪ್ಪಲ್ಲ. ಮತ್ತೆ ಅವ್ರು ಚಾರ್ಜ್ ಮಾಡಿ ರೀಚಾರ್ಜ್ ಮಾಡ್ಕೊತಾರೆ. ಇದು ಹಾಗಲ್ಲ, ಏನು ಮಾಡ್ತಾನೆ ಅವನು? ಮಿಸ್ಚಾರ್ಜ್ ಆಗೋದಿಲ್ಲ. ಅದರಿಂದ ವರ್ಕ್ ಮಾಡೋದಿಲ್ಲ, ಮಾಡಿದ್ರೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಬರೀ ತಪ್ಪುಗಳಾಗ್ತಾ ಇರುತ್ತೆ. ಹಾಗಾಗಬಾರ್ದು. ಇವೆಲ್ಲ ಗೀತೆ ಭಾಷೆದಲ್ಲಿ ಎಲ್ಲೂ ಹೇಳಿಲ್ಲ, ಇಲ್ಲಿ ಮತ್ತೆ ಬಿಡಿಸಿ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಓದಬೇಕು ಅಂತ ಅವ್ರ ಮುಖ್ಯವಾದ ಉದ್ದೇಶ, ಎಲ್ಲ ಓದಿ ಅಂತ ಹೇಳಿ. ಇದನ್ನಷ್ಟೇ ಓದಿ, ಅದು ಬಿಟ್ಬಿಟ್ರು ಅದು ಮಿಸ್ ಆಯ್ತು. ಮತ್ತೆ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಆಂತರಂ ಯತ್ತು ಕರ್ತೃತ್ವ ಸತ್ವೇನ ಅಭಿಮನ್ಯತೆ. ಆಂತರ ಕರ್ತೃತ್ವ ಅಂತೇನಿದೆ ಸತ್ವಗುಣದಿಂದಾಗಿ ಅರ್ಥ ಆಗುತ್ತೆ. ರಜಸಾ ತ್ವಮಿತ್ತು ಅಭಿಮನ್ಯೇತ ಕರಣೈ ಕರ್ಮಕಾರಣೈ ಶಾರೀರಂ ವೇದನಾದ್ಯಂತು ತಮಸಾ ಹಿ ಅಭಿಮನ್ಯತೆ ಅಂದೇನು ಹೇಳಿದರು ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ರಜಸಾ ತು ಅಭಿಮನ್ಯೇತ ಕರಣೈ ಕರ್ಮಕಾರಣೈ, ಕರ್ಮಕಾರಣಗಳು ರಜೋಗುಣದಿಂದ, ಶಾರೀರಂ ವೇದನಾದ್ಯಂತು. ಇವು ಸಾಮಾನ್ಯವಾಗಿ ಏನಾಗುತ್ತೆ? ವಯಸ್ಸಾಗ್ತಾ ಹೋದ ಕರ್ಮೇಂದ್ರಿಯಗಳೆಲ್ಲ ಶಿಥಿಲ ಆಗಿ ಬರೋದು ಶುರುವಾಗ. ಇನ್ನು ಜ್ಞಾನ ಇದೆ, ಮಾಡೋಕ್ಕೆ ಬರ್ತಾ ಇಲ್ಲ. ಆಮೇಲೆ ಅದು ನಿಧಾನ ಮರವೆಲ್ಲ ಶುರುವಾಗ, ಅದು ಡೌನ್ ಆಗ್ತಾ ಬರುತ್ತೆ. ಯಾವಾಗ ತಮೋಗುಣ ಮಾತ್ರ ಡಾಮಿನೇಟ್ ಆಗ್ತಾ ಹೋಗುತ್ತೆ, ಯಾಕೆ? ಬರೀ ಬಾಡಿ ಅಷ್ಟೇ. ಅದಕ್ಕೆ ಯಾವಾಗಲೂ ಕೂಡ ಸತ್ವಗುಣ ಆ್ಯಕ್ಟಿವ್ ಆಗಿರೋ ಕಾಲದಲ್ಲೇ ಜ್ಞಾನ ಕಾರ್ಯ ಮಾಡಬಾರ್ದು. ಯಾರೋ ಓದನ್ನು 50 ವರ್ಷದ ಮೇಲೆ ಶುರು ಮಾಡೋದಿಲ್ಲ, ಚಿಕ್ಕಂದಲೇ ಶುರು ಮಾಡೋದು. ಸತ್ವಗುಣ ಭಾರಿ ಆ್ಯಕ್ಟಿವ್ ಆಗಿರುತ್ತೆ. ಆಮೇಲೆ ರಜೋಗುಣ ಕೆಲಸಕ್ಕೆ ಸೇರ್ತಾರೆ. ರಜೋಗುಣ ಬಂದ ತಕ್ಷಣ ಕೆಲಸಕ್ಕೆ ಶುರು ಮಾಡ್ತಾರೆ ಅಷ್ಟೇ. 50 ವರ್ಷ ಇನ್ನೂ ಓದ್ತಿದ್ದೇನೆ, ಕೆಲಸಕ್ಕೆ ಇನ್ನೇನು ಓದ್ತಿ ಬಿಡು ಅಂತ ಹೇಳ್ತಾರೆ. ಆಮೇಲೆ ರಿಟೈರ್ ಮಾಡಿ ಕಳಿಸ್ಬಿಡ್ತಾರೆ. ಯಾಕೆ? ಅದು ಹೋಯ್ತು ಕೆಲಸ. ಬರೀ ಶರೀರ ಅಷ್ಟೇ, ಅದು ಪೆನ್ಷನ್ಗೆ ಲಾಯಕ, ಸ್ಯಾಲ್ರಿ ಲಾಯಕಲ್ಲ. ಆ ಸ್ಥಿತಿ ಬಂದುಬಿಡ್ತಾರೆ. ಅಕರ್ತ ಕರಡ ಅವರೆಲ್ಲ ಸ್ಟಡಿ ಮಾಡೋದನ್ನೇ ನಿಜವಾಗಲ ದೇವ್ರ ಬಗ್ಗೆ ಭಕ್ತಿ ಆಗ್ತದೆ, ಧ್ಯಾನ ಕ್ಲಿಯರ್ ಆಗುತ್ತೆ. ಅದೆಷ್ಟು ತಿಳ್ಕೊಂಡಿರ್ತಾರೆ. ಸುಮ್ಮನೆ ಕುತ್ಕೊಂಡ್ರೆ ಏನಾಗಲ್ಲ, ಅದರಿಂದ ನಿದ್ದೆ ಬರುತ್ತೆ, ಇಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಶಾರೀರಂ ವೇದನಾದ್ಯಂತು, ವೇದ ನೋವುಗೂ ಎಲ್ಲ ಯಾವುದಕ್ಕೆ ಆಗೋದು? ಶರೀರಕ್ಕೆ ನೋವಾಗೋದು. ತಮಸಾ ಹಿ ಅಭಿಮನ್ಯತೆ ಅಕರ್ತ ಕರಣೈರ್ಹೀನಃ
ಶರೀರೇಣ ವಿವರ್ಜಿತ, ಕರ್ತೃನೂ ಇಲ್ಲ, ಕರ್ಣಗಳೂ ಇಲ್ಲ, ದೇಹನೂ ಇಲ್ಲ. ಏನು ಕೆಲಸ ಮಾಡ್ತಾನಾಗ? ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಆದರೆ ದೇವರು ಮಾತ್ರ ಹೇಗಿದ್ದಾನೆ? ನಿತ್ಯ ಜ್ಞಾನ ಸ್ವರೂಪೋಸು ಗುಣೈರೇ ಅಭಿಮನ್ಯತೆ. ಪರಮಾತ್ಮ ನಿತ್ಯ ಜ್ಞಾನ ಸ್ವರೂಪನಾಗಿದ್ದಾನೆ. ಅವನು ಗುಣಗಳ ಸ್ವಾಮಿ ಆಗಿದ್ದಾನೆ ಹೊರತು ಗುಣಗಳು ಇನ್ವಾಲ್ವ್ ಆಗೋದಿಲ್ಲ. ಜೀವ ಅದರಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಏವಂ ಜೀವ ಪರೇಣ ಇವ ಪ್ರೇರಿತ ಸಂಸ್ಕೃತಿ ವ್ರಜೆ. ಹೀಗೆ ಜೀವ ಪರಮಾತ್ಮನಿಂದ ಗುಣಗಳ ಮೂಲಕ ಪ್ರೇರಿತನಾಗಿ ಸಂಸಾರದೊಳಗೆ ಬೀಳುತ್ತಾನೆ. ನಪರಹ ಸಂಸ್ಕೃತಿಂ ಕ್ವಾಪಿ ಸ್ವಾತಂತ್ರ್ಯ ಅಧಿಕತ್ವ. ದೇವರಿಗೆ ಅಪ್ಲೈ ಮಾಡಬಾರ್ದು. ಎಷ್ಟು ಕೂಡ ದೇವರಿಗೆ ತಿಳ್ಕೊಂಡ್ಬಿಡಬೇಡಿ. ಯಾತಕ್ಕೆ? ನಪರಹ ಸಂಸ್ಕೃತಿಂ ಕ್ವಾಪಿ. ನೋಡೋದಕ್ಕೆ ಈಗ ಪೊಲೀಸ್ ಇದ್ದಾನೆ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾನೆ, ಹಿಡ್ಕೊಂಡಿದ್ದಾನೆ. ಅವನು ಲಾಕ ಕೈಗಿಂತ ಹಿಡ್ಕೊ ಏನೋ ಕೋಳ ಹಾಕಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ದೂರದಿಂದ ಹೋಗೋರಿಗೆ ಅವ್ರು ಹೇಳ್ತಾರೆ, ನಾನೇ ಅವ್ನು ಹಿಡ್ಕೊಂಡಿದ್ದೀನಿ. ಇವಳು ಹೇಳ್ಬೇಕಾದ್ರೆ ಕಾಡು ಗೊತ್ತಾಗಲ್ಲ. ಸ್ವಲ್ಪ ನೋಡಿದ್ರೆ ಯಾರು ಹಿಡ್ಕೊಂಡಿದ್ದಾರೆ ಗೊತ್ತಾಗಲ್ಲ. ಈ ಶ್ಲೋಕದಲ್ಲಿರೋ ವಿಚಾರಗಳೆಲ್ಲ ಬಂಧಿತನಾಗಿರೋ ಜೀವ ಹೊರತು ಭಗವಂತನಲ್ಲ. ಸುಮ್ಮನೆ ಶ್ಲೋಕ ಹೇಳಿದರೆ ದೇವರು ಬಂಧಿತನಾಗಿ ಬರುತ್ತೆ. ಅದೆಲ್ಲ ಆ ರೀತಿ ಏನಂತಾರೆ, ಅದಕ್ಕೆ ಕ್ರಮ ವ್ಯತ್ಯಾಸ ಮಾಡಿ ಹೇಳು. ಪಾಂಡುಕೋಪಿಷ್ಟ ಹಾಗೇನೆ ದೇವರು ನದ್ಯ ಮಾಡಿಬಿಡ್ತಾರೆ ಗೊತ್ತಾ. ದೇವರ ಮಲ್ಕೊಂಡ್ಬಿಡ್ತಾನೆ. ಹಾಗಲ್ಲ, ನಿದ್ರೆಗೆ ಕಾರಣನಾಗ್ತಾನೆ ಅಂತ ಅರ್ಥ ಮಾಡ್ಬೇಕಾದ್ರೆ ಹುಡುಗರು ಹಾಗೆ ಅರ್ಥ ಮಾಡಿಬಿಡ್ತಾರೆ. ಆದರೆ ಬ್ರಹ್ಮೈಕ್ಯ. ನಪರಹ ಸಂಸ್ಕೃತಿಂ ಕ್ವಾಪಿ. ಯಾಕೆ? ಸ್ವಾತಂತ್ರ್ಯಾದಧಿಕತ್ವತಃ. ಇಲ್ಲೂ ಹಾಗೇನೆ ಹಿಂದೆ ತೊಗೊಂಬಿಡೋ ವಾಕ್ಯನ ಸ್ವಾತಂತ್ರ್ಯ ಭೇದ ಕರಣೇಶು ಅಂತಿದೆ. ವ್ಯತ್ಯಯ ಆ ಸೂತ್ರ ಅಪ್ಲೈ ಮಾಡಬೇಕು. ಮತ್ತೆ ಏವಂ ಜೀವ ಪರೋ ಭಿನ್ನೌ ಕಿಮನ್ಯ ಶ್ರೋತು ಇಚ್ಛಸಿ ಇತಿ ಪಾತ್ಮೆ. ಹೀಗೆ ಜೀವ ಪರಮಾತ್ಮ ಇಬ್ಬರು ಕೂಡ ಒಂದೇ ದೇಹದಲ್ಲಿದ್ದರೂ ಕೂಡ ಸ್ವಾಮಿಯಾಗಿ ಪರಮಾತ್ಮ ಇದ್ದಾನೆ, ಒಬ್ಬ ದಾಸನಾಗಿ ಜೀವ ಇದ್ದಾನೆ. ಅದು ಅರ್ಥ ಮಾಡಿಕೊಂಡು ನಮ್ಮ ರೋಲ್ ನಾವು ತಿಳ್ಕೊಂಡ್ರೆ ಅದು ಸಾಧನೆ ಆಗುತ್ತೆ. ಪುರುಷ ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಪೂರ್ತಿ ತಗೋಬಾರ್ದು. ಪುರುಷನಾದ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ಪುರುಷ ದೇಹದೊಳಗಿರೋ ಜೀವ ಬಂಧಿತನಾದ ಜೀವನಾಗಿದ್ದಾನೆ. ಎರಡು ಸೇರಿಸಿ ಒಟ್ಟು ಭಗವದ್ಗೀತೆಯ 13ನೇ ಅಧ್ಯಾಯ ಸರಿಯಾಗಿ ಓದಿ. ಎರಡು ಮಿಕ್ಸ್ ಮಾಡಿ ಹೇಳ್ಬಿಡ್ತಾರೆ. ಪುರುಷ ಅಂತ ಹೇಳಬೇಕಾದ್ರೆ ಇಬ್ಬರು ಪುರುಷನ ತಗೋಬೇಕು. ಪ್ರಕೃತಿ ಅಂತ ಮತ್ತೆ ಎರಡು ಪ್ರಕೃತಿ ತಗೋಬೇಕು. ಪುರುಷ ಅಂತ ತಕ್ಷಣ ಅಲ್ಲಿ ಬಿಡಿಸಿ ಹೇಳೋದಿಲ್ಲ. ಎಲ್ಲಿ ಹೇಳಿದಾರ ಆಗಲೇ ಅದನ್ನು 7ನೇ ಅಧ್ಯಾಯ ಬಂದು ಹೇಳಿಬಿಟ್ಟಿದ್ದಾರೆ. ಜಡ ಪ್ರಕೃತಿ ಬೇರೆ, ಜೀವ ಪ್ರಕೃತಿ ಬೇರೆ ಅಂತ ಹೇಳಿಬಿಟ್ಟಿದ್ದಾರೆ. ಜೀವಭೂತ ವಿದ್ಯಮೇ ಪರಾಮ್ ಅಂತ ಹೇಳಿದ್ದಾರೆ. ಅದು ಅಲ್ಲೇ ಬಿಟ್ಬಿಟ್ರೆ ಹೋಯ್ತು, ಅನ್ವಯ ಮಾಡ್ಕೋಬೇಕು. ಪುರುಷರು ಇಬ್ಬರು ಇರ್ತಾರೆ, ತಾಯೋ ಪುರುಷೋಕೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಈ ಅಧ್ಯಾಯ. ಸುಮ್ಮನೆ ಓದಿಬಿಟ್ರೆ ಎಲ್ಲ ಸಫರಿಂಗು ದೇವರಿಗೂ ಜೀವರಿಗೂ ಕನ್ಫ್ಯೂಷನ್ ಪೂರ್ತಿಯಾಗಿ. 2ನೇ ಅಧ್ಯಾಯದ ಪ್ರಾರಂಭದ ಭಾಗನೂ ಹಾಗೇನೆ. ಇದು ಅಚ್ಛೇದ್ಯೋಯ ಮತ್ತು ಇವೆಲ್ಲ ಕೂಡ ಇಬ್ಬರಿಗೂ ಅನ್ವಯ. ಜೀವರಿಗೆ ದೇಹತಃ ಅಚ್ಛೇದ್ಯ ಅಭೇದ್ಯತ್ವ ಇಲ್ಲ, ನಾಶ ಆಗುತ್ತೆ. ದೇವರಿಗೆ ಸ್ವರೂಪತ ಎರಡೂ ಇದೆ. ಅದನ್ನು ಬಿಡಿಸಿ ಓದ್ಕೋಬೇಕಲ್ಲ. ಅದಕ್ಕೆ ಹೇಳಿದ್ದು ಮುಕ್ತರಾದ ಪರಮಾತ್ಮನ ಹಿಡಿದು ಬಿಡ್ತವೆ ಅಂತ ಹೇಳಿದರು. ಅಲ್ಲ, ಮುಕ್ತರಾದ ಪರಮಾತ್ಮ ಹಿಡಿದೆ ಅಂತ ಅರ್ಥ ಮಾಡ್ಕೋಬೇಕು. ಕರ್ತಕರ್ಮಗಳನ್ನು ವ್ಯತ್ಯಾಸ ಮಾಡ್ಕೋಬೇಕು. ಅದು ಜೀವನಿಗೆ ತಗೊಂಡಾಗ ಪುರುಷನೂ ಹೌದು, ಮುಕ್ತ ಎಲ್ಲ ಮುಕ್ತ ಸ್ವರೂಪತಃ ಇಲ್ಲ, ಆದರೂ ಸೇರಿಕೊಂಡು ಅಂತ ಅರ್ಥ ಮಾಡಿ. ದೇವರಿಗೆ ನಿತ್ಯಮುಕ್ತನಾಗಿದ್ದಾನೆ. ಉದ್ಧಾರಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ? ಗುಣಗಳಿಂದ ಬಂಧನ ಮಾಡ್ತಾ ಇದ್ದಾನೆ. ಮಾಯಿನಂ ಜ್ಞಾನಿನಂ ಸ್ವತಃ ಸಯೇಷ ಭಗವಾನ್ ಲಿಂಗೈ ತ್ರಿಭಿರೇತೈರಥೋಕ್ಷಜ ಸ್ವಲಕ್ಷಿತಗತಿರ್ಬ್ರಹ್ಮನ್ ಸರ್ವೇಷಾಂ ಮಮ ಚ ಈಶ್ವರ. ಇಂಥ ಮಾತುಗಳನ್ನು ಹಾಕಿದ್ದಕ್ಕೆ ಅವರಿಂದ ತಿಳ್ಕೊಂಡ್ಬಿಟ್ರು. ನೋಡಿದ್ರೆ ಬದ್ಧನಾಗೋದು ಜೀವ ಅಲ್ಲ, ಪರಮಾತ್ಮನೇ ಬದ್ಧನಾಗ್ತಾನೆ. ಆದ್ದರಿಂದ ಬ್ರಹ್ಮನಿಗೆ ಅಜ್ಞಾನವಶಾತ್ ಸಂಸಾರ ಬಂದುಬಿಡ್ತಾನೆ ಅಂತ ತಮ್ಮ ಫಿಲಾಸಫಿ ಸೇರಿಸ್ತಾರೆ ಅವರು. ಬಟ್ ವ್ಯತ್ಯಯ ಮಾಡ್ತಕ್ಕಂಥ ನಿಯಮಶಾಸ್ತ್ರದಲ್ಲಿದೆ ಬಂದರೆ ಮರಿಬಾರ್ದು. ಸಯೇಷ ಭಗವಾನ್ ಲಿಂಗೈ ತ್ರಿಭಿರೇತೈ ಅಥೋಕ್ಷಜ. ಪರಮಾತ್ಮ ಈ 3 ವಿಧವಾದಂಥ ಲಿಂಗಾದ ಲಕ್ಷಣಗಳಿಂದ ಸತ್ವಾದಿ ಗುಣಗಳ ಮೂಲಕವಾಗಿ ತಾನ್ಮಾತ್ರ ಯಾರು ಅಧೋಕ್ಷಜ, ಮೇಲಿರ್ತಕ್ಕಂಥವ್ರು. ಅಬೌವ್ ಆಲ್ ದಿಸ್ ಸ್ವಲಕ್ಷಿತ ಗತಿರ್ಬ್ರಹ್ಮನ್ ಸರ್ವೇಷಾಂ ಮಮ ಚ ಈಶ್ವರ. ಸ್ವಲಕ್ಷಿತ ಗತಿರ್ಬ್ರಹ್ಮನ್ ಸರ್ವೇಷಾಂ ಮಮ ಚ ಈಶ್ವರ. ಸ್ವಲಕ್ಷಿತ ಗತಿ, ಅವನ ಗತಿ ಅವನಿಗೆ ಗೊತ್ತಾಗ, ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅವನ ಮಾಯ ತಿಳಿಯುವ ಅವನು ಈ ಜಗತ್ತು. 3 ಅವನ ಮಾಯ ಗೆಲುವನಾವನು ಈ ಜಗತ್ರಯದಿ ಅಂತ ಹೇಳಿದ್ದಾನೆ. ಅವನ ಮಾಯ ಅವನಿಗೆ ಗೊತ್ತು. ಸರ್ವೇಷಾಂ ಮಮ ಚ, ಅವನೇ ಎಲ್ಲರಿಗೂ ಸ್ವಾಮಿ, ನನಗೂ ಸ್ವಾಮಿ. ಆ ದೇವರು ಇದೆ ನನಗೂ ಅಂತ ಯಾರು ಹೇಳ್ತಿರೋದು? ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ದೇವರು, ನಮಗೂ ದೇವರು ಅವನೇನೆ. ಲಿಂಗೈಹಿ ಜ್ಞಾಪಕೈಹಿ ತ್ರಿಗುಣೈಹಿ ಅಂತ ಅರ್ಥ. ಈ 3 ಗುಣಗಳ ಮೂಲಕವೇ ನಾವು ಏನಾಗಿದೆ ಅರ್ಥ ಮಾಡ್ಕೋಬೇಕು. ಸ್ವಪ್ರಸಾದಾಜ್ಜೀವೇನ ರಕ್ಷಿತ ಗತಿ ಆಯುರ್ವೇದವ್ರು ಹೇಳೋದೇನೇನೋ ವಾತ ಪಿತ್ತ ಕಫ ಇವುಗಳೇ ಮೂಲ ಅಂತ ಹೇಳ್ತಾರೆ. ಇವರೆಲ್ಲ ಏನು ಮಾಡ್ತಾರೆ? ಬೇರೆ ಬೇರೆ ಕಾರಣ ಕೊಡ್ತಾರೆ.
ಶಾಸ್ತ್ರ ಸತ್ವಗುಣ ರಜೋಗುಣ ತಮೋಗುಣ ಅವನು ಬ್ಯಾಲೆನ್ಸ್ ಮಾಡ್ತಾ ಇದ್ದರೆ ವ್ಯಾಧಿಗೆ ಅವಕಾಶನೇ ಇಲ್ಲ. ಗೊತ್ತಾಯ್ತಾ? ಇಷ್ಟರಲ್ಲೇ ಮಾಡಬೇಕಾದ್ರೆ ಜ್ಞಾನಾದಿಗಳು, ಇಲ್ಲಿ ಗುಣಗಳು, ಆ ರೀತಿ ಮಾಡಿದಾಗ ದೇಹ ಸ್ವಾಸ್ಥ್ಯ ಇದ್ದೇ ಇರುತ್ತೆ. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶ್, ಅದಕ್ಕೆ ಹೇಳ್ತಾರೆ ತುಂಬ ಹೆವಿ ಮೀಲ್ಸ್ ಆಯಿತು ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ಊಟ ಸ್ಕಿಪ್ ಮಾಡಿಬಿಡಿ, ಸರಿ ಹೋಗ್ಬಿಡಿ. ರಾತ್ರಿ ಮತ್ತೆ ಅಷ್ಟೇ ಊಟ ಮಾಡಿಬಿಟ್ಟು ಏನಾಗುತ್ತೆ ಅದಕ್ಕೆ ಪೂರ್ತಿ ಜನ ಬರ್ತಾ 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 ಅದು ಎಲ್ಲ ಅಲ್ಲಿ ಡಂಪ್ ಆಗಿಬಿಟ್ಟು ಅದು ಎಕ್ಸ್ಪೋಸ್ ಆಗಬೇಕಲ್ಲ, ಡಿಸೀಸ್ ಆಗಿ ಎಕ್ಸ್ಪೋಸ್ ಆಗಿ ಅಲ್ಲೇ ಕಾಳು. ಯಾವಾಗ ಉಪವಾಸ ಮಾಡ್ತಾನೆ ಅದು ಫಸ್ಟ್ ರೆಮಿಡಿ ಬಂದೋಯ್ತಾಗಲೇನೆ, ಗೊತ್ತಾಯ್ತಿಲ್ಲ. ಅದು ಭಾರಿ ಸಿಕ್ಕಾಬಟ್ಟಿದೆ, ಸ್ವಲ್ಪ ಸೇರಿಸ್ಬೇಕು ಅಷ್ಟೇ ಹೊರತು ಇಲ್ಲ ಆಟೋಮೆಟಿಕಲಿ ಸರಿ ಹೋಗ್ಬಿಡ್ತಾರೆ. ಏನೋ ಹಾಂ ದಶಮಿ ಓವರ್ಲಾಡುತ್ತದೆ, ಅದರಿಂದ ಏಕಾದಶಿ ಇದಾಗಿಬಿಡ್ತದೆ. ಅಷ್ಟು ದಿವಸ ಓವರ್ಲಾಡ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸಯೇಷ ಭಗವಾನ್ ಲಿಂಗೈ ತ್ರಿಭಿರೇತೈ ಅಧೋಕ್ಷಜ ಸ್ವಲಕ್ಷಿತ ಗತಿರ್ಬ್ರಹ್ಮನ್ ಸರ್ವೇಷಾಂ ಮಮ ಚ ಈಶ್ವರ ಲಿಂಗೈ ಜ್ಞಾಪಕೈ ತ್ರಿಗುಣೈ ಏತೈ ಲಿಂಗೈ ಸ್ವಪ್ರಸಾದಾಜ್ಜೀವೇನ ರಕ್ಷಿತ ಗತಿ. ಜೀವನಿಗೆ ತನ್ನ ಅನುಗ್ರಹದಿಂದ ಗತಿಗಳು ಉಂಟಾಗತ್ತೆ ಹೊರತು ಸ್ವಾತಂತ್ರ್ಯೇಣ ಇಲ್ಲ, ತನಗೆ ಮಾತ್ರ ಸ್ವಾತಂತ್ರ್ಯ ಇಲ್ಲ. ಸ್ವಪ್ರಸಾದಾದಿಮಂ ಜೀವಂ ಜೀವ ಪಶ್ಯೇತ್ತೇನ ಸ್ವಲಕ್ಷಿತ ಇತಿ ಷಾಡ್ಗುಣ್ಯೆ. ಪರಮಾತ್ಮನನ್ನು ಜೀವ ನೋಡಬೇಕಾದ್ರೆ ದೇವರು ಅನುಗ್ರಹ ಮಾಡಬೇಕೇ ಹೊರತು ಬೇರೆ ದಾರಿ ಇಲ್ಲವೇ ಇಲ್ಲ. ಯಾರೋ ಮನೆಗೆ ಹೋಗಿರ್ತಾನೆ, ಬಾಗಿಲು ತೆಗಿಬೇಕಷ್ಟೇ, ಇವರು ತೆಗೆಯೋದಿಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಹೊಡಿಲಕ್ಕೆ ಹೋದ್ರೆ ಕೇಸ್ ಆಗುತ್ತೆ. ಹಾಗಾದ್ರೆ ಸುಮ್ಮನೆ ಇರಬೇಕು. ಅದಕ್ಕೆ ಇಷ್ಟು ಬಟ್ಟೆ ಡಿಪೆಂಡೆನ್ಸ್ ಇರ್ತದೆ. ಈ ಮನೆ ಬಾಗಿಲು ತೆಗಿಬೇಕಾದ್ರೆ ಹೆಲ್ಪ್ ಬೇಕು ಓನರ್ದು, ವೈಕುಂಠ ಬಾಗಿಲು ತೆಗಿಬೇಕಾದ್ರೆ ಓನರ್ ಎಸ್ ಅನ್ಬೇಕಷ್ಟೇ. ಓನರ್ ಎಸ್ ಮಾಡೋದ್ರೆ ಪ್ರಸಾದ ಮಾಡಬೇಕು ಅಂತ. ಯಾವಾಗ ಮಾಡ್ತಾನೆ ಅದು ಯಾರು ಅಂತ ತಿಳ್ಕೊಂಡು ಭಕ್ತಿಯಿಂದ ಹೇಳಿ ಪ್ರೀತಿಯಿಂದ ಹೇಳಿ ತೆಗಿತಾನೆ. ಜೋರು ಮಾಡಿದರೆ ಅವಾಗ ಏನು ಮಾಡ್ತೀವಿ ಮಾಡೋ ಅಂತ ಹೇಳ್ತಾನೆ. ಸ್ವಯಾಮ ಕಾಲಂ ಕರ್ಮ ಸ್ವಭಾವಂಚ ಮಾಯೇಶು ಮಾಯೆಯ ಸ್ವಯ ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭುಭೂಷು ಉಪಾದನೆ. ಕಾಲಂ ಕರ್ಮ ಸ್ವಭಾವಂಚ, ಕಾಲ ಕರ್ಮ ಆಯಾ ಸ್ವಭಾವ ಎಲ್ಲವನ್ನು ಕೂಡ ಮಾಯೇಶಃ ಮಾಯಾಯ ಈಶಃ ಮಾಯೇಶಃ ಲಕ್ಷ್ಮೀಪತಿಯಾದ ನಾರಾಯಣ ಮಾಯೆಯ ಸ್ವಯ. ತನ್ನ ನೋಡಿ ಎರಡು ಮಾಯೆ ಒಟ್ಟಿಗೆ ಉಪಯೋಗಿಸ್ಬಿಟ್ಟಿದ್ದಾರೆ. ಒಂದು ಮಾಯ ಅರ್ಥ, ಇನ್ನೊಂದು ಮಾಯ ಅರ್ಥವೇ. ಮಾಯೇಶ ಅಂತ ಹೇಳಿದಾಗ ಮಾಯಾ ಲಕ್ಷ್ಮೀದೇವಿ ಚೇತನ ಪ್ರಕೃತಿ, ಮಾಯೆ ಅಂತ ಹೇಳಿದಾಗ ತಾತನ ಇಚ್ಛೆ. ಆದ್ದರಿಂದ ಆ ಪರಮಾತ್ಮ ಏನು ಮಾಡ್ತಾನೆ, ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭೂಷು ಉಪಾದತೆ. ಇವರು ಕಲ್ಯಾಣ ಉಂಟು ಮಾಡಬೇಕು ಅಂತೇಳಿ ಪರಮಾತ್ಮ ಏನು ಮಾಡ್ತಾನೆ, ಯದೃಚ್ಛಯ ತಾನು ಸೇರಿಸಿ ಯಾರು ದೇವರಿಗೆ ಇದ್ಮೇಲೆ ಏನು ಹೇಳಬೇಕಾಗಿಲ್ಲ. ಸಹಜವಾಗಿ ಪರಮಾತ್ಮ ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದ್ದಾನೆ. ಅಕಸ್ಮಾತ್ ದೇವರು ಸೃಷ್ಟಿ ಮಾಡಿದ್ರೆ ಯಾರೂ ಕೇಳಾಗಿಲ್ಲ, ಯಾಕೆ ಮಾಡಲಿಲ್ಲ, ಸ್ವತಂತ್ರ. ಅದು ಪ್ರತಿ ಧಾತ ಯಥಾಪೂರ್ವ ಮಕ್ಕಳು ಇವರೆಲ್ಲ ಮಾಡ್ತಾನೆ. ಅಷ್ಟು ದೇವರು ಉದ್ಧಾರ ಆಗಬೇಕು, ಅದಕ್ಕೋಸ್ಕರ ತನಗೆ ಮಾತ್ರ ಏನು ಬೇಕಿಲ್ಲ. ಸ್ವಯ ಮಾಯೆಯ ಸ್ವಶಕ್ತಿಯ ಮಾಯ ಆಯಿತು, ಇಚ್ಛೆ ಆಯಿತು, ಎಷ್ಟು ಅರ್ಥ ಇದೆಯೋ ಒಂದೇ ಅರ್ಥ ಕೊಡಿಸ್ಬೇಕು ಅಂತಲ್ಲ, ಎಷ್ಟು ಕೊಡುತ್ತೋ ಅಷ್ಟು ಕೊಡಿಸ್ಬೋದು. ಕೆಲಸ ಒಂದೇ ಮಾತ್ರ ಹೆಚ್ಚು ಕೊಡಿಸ್ಬಾರ್ದು. ಅಥವಾ ಯೋಚನೆ ಯೋಗ್ಯತೆ ನೋಡಿ ಅರ್ಥ ಮಾಡೋದು ಪದಗಳಿಗೆ. ಯತ್ರ ಅನ್ಯಹೇತ್ವಭಾವ ಸ್ಯಾದ್ ಈಶ್ವರೇಚ್ಛಾದಿನಾ ವಿನಾ ತಜಿಚ್ಛಾ ಹಿ ಯದೃಚ್ಛಾ ಸ್ಯಾತ್ ಅತಸ್ತತ್ರ ಯದೃಚ್ಛಯ ಇತಿ ಬ್ರಹ್ಮತರ್ಕೆ. ಭಗವದ್ಗೀತೆ ಓದಿರ್ತೀರಿ, ಯದೃಚ್ಛಯಾಚೋಪಪನ್ನಂ ಅಂತ ಬಂದಿದೆ. ಯದೃಚ್ಛಯಾಚೋಪಪನ್ನಂ ಸ್ವರ್ಗದ್ವಾರಂ ಅಪಾಮೃತಂ. ಯದೃಚ್ಛಾಲಾಭ ಸಂತುಷ್ಟ ಪದ ಉಪಯೋಗಿಸಿದ್ದಾರೆ. ಅಲ್ಲಿ ಏನೋ ಅಂತ ಅರ್ಥ ಹೇಳಲಿಲ್ಲ. ಇಲ್ಲಿ ಹೇಳ್ತಾರೆ ಯದೃಚ್ಛಾ ಅಂದರೆ ಏನು ಅಂತ ಪ್ರಶ್ನೆ. ಈಗ ಅಲ್ಲಿ ಅರ್ಥ ಬರೆದಿದ್ದಾರೆ, ವ್ಯಾಖ್ಯಾನ ಆಚಾರ ಅಲ್ಲಿ ಬರೆದಿಲ್ಲ, ಇಲ್ಲಿ ಬರೀತಾರೆ. ಯದೃಚ್ಛಾ ಅಂದರೆ ಏನಪ್ಪ ಅಂದರೆ ಯತ್ರ ಅನ್ಯಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾದಿನಾ ವಿನ. ನಾವು ಕಂಡಾಗ ಯಾವ ಕಾರಣನೂ ಹೊರಗೆ ಇಲ್ವೇ ಇಲ್ಲ. ಒಂದು ಕೆಲಸ ಆಗೋಗ್ಬಿಟ್ಟಿದೆ, ಏನು ಹೇಳಬೇಕು ಅದಕ್ಕೆ, ದೇವರೇ ನಡೆಸಿತ್ತು ಅಷ್ಟೇ. ಅದಷ್ಟಿಗೆ ಅದಾಯಿತು ಅನ್ನಬಾರ್ದು, ಅದು ಆಕಸ್ಮಿಕ ಅನ್ನಬಾರ್ದು, ಅದಷ್ಟಿಗೆ ಅಂತ ಹೇಳಬಾರ್ದು. ನಾವು ಮಾಡಿದ್ವಿ ಅಂತ ಹೇಳಾಗಿಲ್ಲ, ಉಳಿದವ್ರಿಗೆ ಯಾರಿಗೂ ಹೇಳೋ ಚಾನ್ಸೇ ಇಲ್ಲ. ದೇವರು ಮಾಡಿದ್ದು ಅದು ಹೇಗೆ ಅರ್ಥ ಆಯಿತೋ ಉಳಿದು ಹಾಗೆ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತ ಅರ್ಥ. ಯದಿ ತದಿಚ್ಛಾ ಹಿ ಯದೃಚ್ಛಾ ಸ್ಯಾತ್. ಯದೃಚ್ಛಾ ಅಂದರೆ ದೇವರ ಇಚ್ಛೆ ಅಂತ ಅರ್ಥ. ಯದೃಚ್ಛಾಲಾಭ ಸಂತುಷ್ಟ ಅಂದರೆ ಅದಕ್ಕೆ ಬರೀಬೇಕಾದ್ರೆ ಏನು ಹೇಳಿದರು, ಇಟ್ಟಾಗೆ ಇರುವೇನೋ ಹರಿಯೇ ಅಂತ ಹೇಳಿ. ಅದು ಹೇಗಾಗುತ್ತೋ ಹಾಗಿರ್ತೇನೆ ಅಂತ ಹೇಳಲಿಲ್ಲ, ಹೇಗೆ ಮಾಡಿಸ್ತೀಯೋ ಹಾಗಿರ್ತೇನೆ ಅಂತ ಹೇಳಿ. ಯದೃಚ್ಛಾ ಶಬ್ದಕ್ಕೆ ಅರ್ಥ ಏನಾಯ್ತು, ಈಗ ದೇವರು ಕೊಟ್ಟಿದ್ದು ಅದನ್ನೇ ಇಟ್ಟಾಗೆ ಇರುವೇನೋ ಹರಿಯೇ ಅನ್ನೋ ಪದ ಉಪಯೋಗಿಸ್ತಾರೆ. ತದಿಚ್ಛಾ ಹಿ ಯದೃಚ್ಛಾ ಸ್ಯಾತ್ ಅತಃ ತತ್ರ ಯದೃಚ್ಛಯ. ಯದೃಚ್ಛಯ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಆ ರೀತಿ ಅರ್ಥ ಮಾಡ್ಕೊ. ಇಲ್ಲೇ ಪದ ಬಂದಿದೆ, ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭೂಷುರ್ ಉಪಾದತೆ. ಅದಕ್ಕೆ ಲೇಷತ ಹೇಳ್ತೀವಿ ಅನ್ನೋದಕ್ಕೆ ಇನ್ನೊಂದು ಅರ್ಥ. ಒಂದರ್ಥ ನಾವು ಭಾರ ಗೊತ್ತಿದ್ರು ಕಡಿಮೆ ಬರೀತೀವಿ ಅಂತ ಒಂದು. ಇನ್ನೊಂದು ಅರ್ಥ ಏನು ಅಂದರೆ ಇಲ್ಲಿ ಲೇಷತ ಹೇಳ್ತೀವಿ, ಬೇರೆ ಕಡೆ ನೋಡ್ಕೊಂಡಿರ್ತೀವಿ, ಇನ್ನು ಸ್ವಲ್ಪ ಜಾಸ್ತಿ ಹೇಳಿರ್ತೀವಿ ಅಂತ. ಲೇಷತಃ
ಕಾಲಕರ್ಮ ಸ್ವಭಾವಾದಿ ನಿತ್ಯಯ ಈಶೇಚ್ಛೆಯ ಸದಾ ಪ್ರಾಪ್ತಮೇವ ವಿಶೇಷೇಣ ಸೃಷ್ಟ್ಯಾದೌ ಉನ್ನಯತ್ಯಜಃ ಇತಿ ಚ. ಕಾಲಕರ್ಮ ಸ್ವಭಾವಾದಿ ನಿತ್ಯಯ ಈಶ್ವರೇಚ್ಛೆಯ ಸದಾ ಈಶೇಚ್ಛೆಯ ಸದಾ ಪ್ರಾಪ್ತಮೇವ. ಕಾಲಕರ್ಮ ಯಾವಾಗಲೂ ದೇವರ ಅನುಗ್ರಹದಿಂದನೇ ಇರೋದು. ಕೆಲವು ಪ್ರಸಂಗ ಬಂದಾಗ ಏನು ಮಾಡ್ತಾನೆ, ಉನ್ನಯತೆ ಅಂದ್ರೇನು, ಇಂಟೆನ್ಸಿಫೈ ಮಾಡ್ತಾನೆ ಅಂತ. ಸೃಷ್ಟ್ಯಾದೌ ಉನ್ನಯತಿ ಅಜಃ ವಿಭೂಷು ಬಹುಧಾ ಬಭೂಷು. ವಿಭೂಷು ಸುಮ್ಮನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರು ತಾನೇ ಉದ್ಧಾರ ಮಾಡಕ್ಕೆ ಮಾಡಿದ ಅಂತ ಅರ್ಥ ಆಗಿಬಿಡುತ್ತೆ. ಹಾಗಲ್ಲ, ಅರ್ಥನೇ ಬೇರೆ. ಏನರ್ಥ? ವಿವಿಧತೆಯ ಬಭೂಷು, ಅನೇಕ ರೂಪಗಳನ್ನು ಸ್ವೀಕಾರ ಮಾಡಬೇಕು, ಅನೇಕ ಬಗೆಯಲ್ಲಿ ಮಾಡಬೇಕು ಅಂತ ಮಾಡ್ತಾನೆ ಹೊರತು ಅನೇಕ ಬಗೆಯ ಗುರಿ ಹೊಂದು ಸಾಧಿಸಬೇಕು ಅಂತ ಮಾಡಿದ ಅಂತ ಹೇಳ. ದೇವರಿಗೆ ಪ್ರಯೋಜನದ ಕಾನ್ಸೆಪ್ಟೇ ಇಲ್ಲ. ಈಶೋ ಬಹ್ವೀಹಿ ಪುರಸೃಷ್ಟ್ವಾ ತತ್ರೈವ ಬಹುರೂಪತಾಂ ತತ್ತನ್ನಿಯಾಮಕತೆಯ ಪ್ರಾಪ್ತುಂ ಕಾಲಾದಿ ಉಪಾದದೆ ಇತಿ ಚ. ಈಶೋ ಪ್ರಹ್ವೀಹಿ, ಪರಮಾತ್ಮ ಏನು ಮಾಡ್ದ, ಈಗ ತಾನು ಬಹುವಾಗಬೇಕು ಅಂತ ಇಷ್ಟಪಡ್ತ. ಯಾತಕ್ಕೆ? ಬಹು ಸೃಷ್ಟಿ ಮಾಡ್ದ, ಅದರೊಳಗೆಲ್ಲ ಪ್ರವೇಶ ಮಾಡ್ತಾ ಇದ್ದೆ. ಆ ರೂಪಕ್ಕೆ ಆ ವಸ್ತುಗಳಿಗೆ ತಕ್ಕಂತೆ ತಾನು ರೂಪವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಈಶೋ ಬಹ್ವೀಹಿ ಪುರಃ ಸೃಷ್ಟ್ವಾ ತತ್ರೈವ ಬಹುರೂಪತಾಂ, ತಾನು ಅಲ್ಲೇ ಬಹುರೂಪದಲ್ಲಿರಬೇಕು ಅಂತೇಳಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ತತ್ತನ್ನಿಯಾಮಕತೆಯ ಪ್ರಾಪ್ತುಂ ಕಾಲಾದಿ ಉಪಾದದೆ, ಕಾಲ ಕರ್ಮ ಗುಣ ಮೊದಲಾದವುಗಳನ್ನು ನಿಯಾಮಕನಾಗಿ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಅದೇ ಉಪನಿಷತ್ತಿನ ಅರ್ಥ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್, ಸೃಷ್ಟಿ ಮಾಡಿದ ಕೂಡ ತಾನೇ ಪ್ರವೇಶವನ್ನು ಮಾಡಿದ. ಮನೆ ಕಟ್ಟಿಸಿ ಪ್ರವೇಶ ಮಾಡೋದಿದೆಯಲ್ಲ, ದೇವರೇ ಹಾಕ್ಕೊಟ್ಟ ಪದ್ಧತಿ ಅದು. ತಾನು ಪ್ರವೇಶ ಮಾಡ್ತಾನೆ, ಸ್ವಾಮಿಯಾಗಿ ಪ್ರವೇಶ ಮಾಡ್ತಾನೆ. ಇಲ್ಲಿ ಹಾಗಲ್ಲ, ಅನೇಕ ಬಂಧನಗಳ ಮಧ್ಯೆ ಇರ್ತಾನೆ. ಮಾಡ್ತಾನೆ, ತಾನು ಸಿಕ್ಕಾಕೊಂಡ್ಬಿಡ್ತಾನೆ. ಲೋನ್ ಕೊಟ್ಟು ತೀರ್ಸೋಕ್ಕಾಗದೆ ಮನೆ ಮಾಡಿಬಿಡ್ತಾನೆ. ಎಷ್ಟೋ ಸರ್ತಿ ಮಾರೋರೆಲ್ಲ ಭಾರಿ ಕಷ್ಟಪಟ್ಟು ಕಟ್ಟಿ ಏನೋ ಡೆಕೋರೇಷನ್ ಮಾಡಿ ಬುಟ್ಟಿ ಖರ್ಚು ಮಾಡಿರ್ತಾರೆ. ಆಮೇಲೆ ಅರ್ಜೆಂಟ್ ತೀರಗದ ಮಾರೆ ಹೋಗ್ತಾರೆ. ಅದು ದೇವರಿಗೆ ಆ ಪ್ರಸಂಗನೇ ಸ್ವತಂತ್ರ. ಕಾಲ ಗುಣ ವ್ಯತಿಕರಾತ್ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿತಾದಭೂ ಪ್ರಕೃತೇ ಪರಿಣಾಮ ಸ್ವಭಾವತಃ. ಈ ಜಡ ಪ್ರಕೃತಿಗೆ ಪರಿಣಾಮ ಅಂತಕ್ಕಂಥ ಮಣ್ಣಿದೆ. ಮಣ್ಣಿಂದ ನಾವು ಕಲಿಸ್ಬಿಟ್ಟು ಮಾಡಬಹುದು. ಕಲ್ಲಿನ ಕಲಿಸೋಕ್ಕಾಗತ್ತಾ? ಅದು ಪ್ರಕೃತಿಯ ಭಾಗವಾದರೂ ಕೂಡ ಆ ರೀತಿ ಅದು ಕಡದು ಸರಿ ಮಾಡಬೇಕು. ಇದನ್ನು ಕಲಿಸಿ ನೀರು ಹಾಕಬೇಕು. ಅದು ನೀರು ಹಾಕಿ ಉಪಯೋಗ ಇಲ್ಲ ಅದಕ್ಕೆ. ಪರಮಾತ್ಮ ಪ್ರಕೃತಿಗೆ ಪರಿಣಾಮ ಹೊಂದೋ ಗುಣ ಇದೆ. ಆ ಗುಣಕ್ಕೆ ತಕ್ಕಂತೆ ಸೃಷ್ಟ್ಯಾದಿಗಳನ್ನು ಮಾಡ್ತಾ ಹೋಗ್ತಾನೆ. ಗುಣಕಾಲ ಸ್ವಭಾವೇಭ್ಯ ಈಶೇನಾಧಿಷ್ಠಿತತ್ವತಃ ಜಗದಾದಿ ಮಹತ್ತತ್ವಂ ಅಭೂತಸ್ಯ ಇಚ್ಛೆಯ ಹರೇಹೇ ಇತಿ ಷಾಡ್ಗುಣ್ಯೇ. ಗುಣಕಾಲ ಸ್ವಭಾವೇಭ್ಯ ಈಶೇನ ಅಧಿಷ್ಠಿತತ್ವತಃ, ಪ್ರತಿಯೊಂದನ್ನು ಕೂಡ ಪರಮಾತ್ಮ ಅಧಿಷ್ಠಾನ ಮಾಡಿಕೊಂಡಾಗ ಆ ಫಂಕ್ಷನ್ ಮಾಡೋಕ್ಕೆ ಶುರುವಾಗುತ್ತೆ. ಸುಮ್ಮನೆ ಕಾರ್ ನಿಂತಿದೆ ಅಷ್ಟೇ, ಒಬ್ಬರು ಸ್ಟಾರ್ಟ್ ಮಾಡಿ ಮುಂದೆ ಹೋಗಬೇಕು. ಆಗ ಎಲ್ಲರೂ ಹೋಗ್ಲಿಕ್ಕೆ ಬರೋದಿಲ್ಲ. ಹಾಗೆ ಹೋದರೆ ಎಲ್ಲೆಲ್ಲೋ ಹೋಗುತ್ತೆ, ಭಾರಿ ಡೇಂಜರ್ ಕೂಡ ಅವರು. ಇದು ಅದೂ ಇಲ್ಲ ಇದರೊಳಗೆ. ಗುಣನೂ ಹಾಗೆ, ಕಾಲನೂ ಹಾಗೆ, ಸ್ವಭಾವನೂ ಹಾಗೆ. ಅವೆಲ್ಲ ಭಗವಂತ ಅಧಿಷ್ಠಿತವಾದಾಗ ತಮ್ಮ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಜಗದಾದಿ ಮಹತ್ತತ್ವಂ, ಜಗತ್ತಿಗೆ ಆದಿಯಾದಂಥ ಮಹತ್ತತ್ವ ಮೊದಲಾದವುಗಳನ್ನು ತನ್ನ ಇಷ್ಟದಂತೆ ಪರಮಾತ್ಮ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಮಹತಸ್ತು ವಿಕುರ್ವಾಣಾತ್ ರಜಸ್ಸತ್ವೋಪಬೃಂಹಿತಾತ್ ತಮ ಪ್ರಧಾನಸ್ತ್ವಭವತ್ ದ್ರವ್ಯಜ್ಞಾನ ಕ್ರಿಯಾತ್ಮಕ. ಇವೆಲ್ಲ ಒಂದು ಸ್ಟೇಜಿನ ಸೃಷ್ಟಿ ವರ್ಣನೆಗಳಿವೆಲ್ಲ. ಮಹತಸ್ತು ವಿಕುರ್ವಾಣ, ಅವ್ಯಕ್ತ ವಿಕಾರ ಹೊಂದಿ ಮಹತ್ತತ್ವ ಬಂದು. ಮಹತ್ತತ್ವ ವಿಕಾರವಾಗಿಬಿಟ್ಟು ಏನಾಯ್ತು ಈಗ? ರಜಃ ಸತ್ವೋಪಬೃಂಹಿತಾತ್ ತಮ ಪ್ರಧಾನಾತ್ ಸ್ವಭೂತ್ ದ್ರವ್ಯಜ್ಞಾನ ಕ್ರಿಯಾತ್ಮಕ. ಅಹಂಕಾರ 3 ರೂಪ ತಗೊಂಡು ಅಂತ ಅರ್ಥ. ತಮಃ ಪ್ರಧಾನಸ್ತು ಅಭವತ್, ತಮಃಪ್ರಧಾನವಾದದ್ದು. ಅದಕ್ಕೆ ಸತ್ವಪ್ರಧಾನ, ರಜಃಪ್ರಧಾನ, ತಮಃಪ್ರಧಾನ. ಅಹಂಕಾರ ತತ್ವದಲ್ಲಿ ಯಾವ್ದು ಜಾಸ್ತಿ ಇದೆ? ತಮಸ್ಸು ಜಾಸ್ತಿ. ಭೂತಾನಿ ದ್ರವ್ಯನಾಮಾನಿ ಜ್ಞಾನಂ ಜ್ಞಾನೇಂದ್ರಿಯಾಣ್ಯಪಿ ಕ್ರಿಯಾ ಕರ್ಮೇಂದ್ರಿಯಾಣ್ಯಾಹು ತನ್ಮೂಲತ್ವಾದಹಂ ತ್ರಿಧಾ. ಅಹಂ ಅಂದರೆ ನಾನು 3 ವಿಧ ಅಂತ ಅರ್ಥ ಅಲ್ಲ. ಅಹಂಕಾರ ತತ್ವ 3 ವಿಧ. ಗೊತ್ತಾಯ್ತಾ? ಅಹಂಕಾರ ತತ್ವ 3 ವಿಧ: ಅವ್ಯಕ್ತ, ಮಹತ್ತು, ಅಹಂಕಾರ. ಭೂತಾನಿ ದ್ರವ್ಯನಾಮಾನಿ ಜ್ಞಾನಂ ಜ್ಞಾನೇಂದ್ರಿಯಾಣ್ಯಪಿ ಕ್ರಿಯಾಂ ಕರ್ಮೇಂದ್ರಿಯಾಣ್ಯಾಹು ತನ್ಮೂಲತ್ವಾದಹಂ ತ್ರಿಧಾ. 3ಕ್ಕೂ ಕೂಡ ಅಹಂಕಾರ ತತ್ವನೇ ಮುಖ್ಯ ಕಾರಣ.
ಏನೇನು ಭೂತಾನಿ ಪಂಚಭೂತಗಳು, ದ್ರವ್ಯನಾಮಾನಿ, ಜ್ಞಾನಂ ಜ್ಞಾನೇಂದ್ರಿಯಾಣ್ಯಪಿ, ಕ್ರಿಯಾ ಕರ್ಮೇಂದ್ರಿಯಾಣ್ಯಾಹು, ತನ್ಮೂಲತ್ವಾದ ಅಹಂತ್ರಿದ. ಮೂರಕ್ಕೂ ಕೂಡ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಪಂಚಭೌತಿಕ ಶರೀರ ಮೂರಕ್ಕೂ ಮೂಲವಾದ ಯಾವುದು? ಅಹಂಕಾರ ತತ್ವ. ಸೊ ಅಹಂಕಾರ ಇತಿ ಪ್ರೋಕ್ತಃ ಎಂದು ಕ್ಲಿಯರ್ ಮಾಡ್ತಾರೆ. ಅಹಂ ಅಂದರೆ ಅಹಂಕಾರ ಅಂತ ಅರ್ಥ. ಸೊ ಅಹಂಕಾರ ಇತಿ ಪ್ರೋಕ್ತೋ ವಿಕುರ್ವನ್ ಸಮಹೂತ್ರಿಧಾ ವೈಕಾರಿಕಸ್ತೈಜಸಶ್ಚ ತಾಮಸಶ್ಚೇತಿ ಯದ್ವಿದಾ. ಸೊ ಅಹಂಕಾರ ಇತಿ ಪ್ರೋಕ್ತಃ ವಿಕುರ್ವನ್ ಸಮಹೂತ್ರಿಧಾ. ಈ ಅವಾಗ ಏನು ಮಾಡ್ತೀವಿ? ಅಹಂಕಾರ ತತ್ವ ಇಲ್ಲಿ ಹೇಳಬೇಕಾದ್ರೆ ಅದು ಮೂರಾಯ್ತು ಅಂದ್ಬಿಡ್ತಾರೆ. ಆ ಮೂರಾಯ್ತಲ್ಲ, ಪರಮಾತ್ಮ ಮೂರು ಮಾಡ್ದ ಅಂತ ಹೇಳ್ಬೇಕು. ಮೂರಾಯಿತು, ಇನ್ನೇ ಸಾರು ಆಗಿಬಿಡುತ್ತೆ, ಹುಳಿ ಆಗಿಬಿಡುತ್ತೆ. ಹುಳಿ ಆಗಿಬಿಡೋದು ಸಾರು ಆಗೋದಿಲ್ಲ. ಏನು ಮಾಡಬೇಕು? ಮಾಡ್ತಾ ಹೋಗ್ಬೇಕು. ಅಥವಾ ಮೂರಾಯಿತು. ಅಹಂಕಾರ ಇತಿ ಪ್ರೋಕ್ತಃ ವಿಕುರ್ವನ್ ಸಮಹೂತ್ರಿಧ, ಅದು ಮೂರು ಭಾಗ ಆಯಿತು. ಅದೇನಂತ ಕರೀತಾರೆ? ವೈಕಾರಿಕ, ತೈಜಸ, ತಾಮಸ ಅಂತೇಳಿ ಮೂರು ವಿಧ. ಸೃಷ್ಟಿ ಇವೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಧ್ಯಾನ ಅಂತ ಹೆಸರು. ಇವೆಲ್ಲ ನಮ್ಮ ದೇಹದಲ್ಲಿ ಎಲ್ಲ ಇವೆಲ್ಲ ಕೂಡ ಇದೆಲ್ಲ ಸಪರೇಟಾಗಿ ನೋಡ್ಬೇಕಲ್ಲ. ಅದು ನಿಯಾಮಕ, ಅದು ಭಗವದ್ ರೂಪಗಳು ನೋಡಬೇಕು. ತತ್ವ ಆಮೇಲೆ ದೇವತೆಗಳನ್ನ ನೋಡಬೇಕು. ಆ ಚಿಂತನೆಗೆ ಏನಂತ ಕರೀತಾರೆ? ಅದು ಧ್ಯಾನ ಆಗುತ್ತೆ. ವಿಶಿಷ್ಟ ಕಾರ್ಯಶಕ್ತಿ ಅಂದರೆ ಧ್ಯಾನ ಅಂದರೆ ಕಣ್ಣು ತೆಗೆದು ತಿಳ್ಕೋಬೇಕು, ಕಣ್ಣು ಮುಚ್ಚಿ ಅನುಸಂಧಾನ ಮಾಡ್ಕೋಬೇಕು. ಗೊತ್ತಾಯ್ತಾ? ಎಷ್ಟೋ ಸತ್ಯ ಹೇಳ್ಬೇಕಾದ್ರೆ ಈಗ ಯೋಚನೆ ಕಣ್ಣು ಮುಚ್ಚೋ, ಸಾಮಾನ್ಯ ಕಣ್ಣು ಮುಚ್ಕೊತ ಯೋಚನೆ ಮಾಡ್ಬೇಕಾದ್ರೆ. ಯಾತಕ್ಕೆ ಅಂದರೆ ಅದೇನು ತಿಳ್ಕೊಂಡಿರ್ತಾನೆ ಅದು ಒಳಗೆ ಹೋಗಿ ಮರಣ ಮಾಡ್ತಾನೆ. ಸೊ ಇವತ್ತು ಒಳಗೆ ಹೋಗಿ ಮರಣ ಮಾಡ್ಕಾರ ಧ್ಯಾನದ ಒಂದು ಮುಖ. ಅದಕ್ಕೆ ಶಾಸ್ತ್ರಾಧ್ಯಯನ ಯಾತಕ್ಕೊಂದು ಧ್ಯಾನ ಅಂತ ಕರೀತಾರೆ ಅಂದರೆ, ಧ್ಯಾನ ಅಲ್ಲ, ಧ್ಯಾನಕ್ಕಿಂತ ದೊಡ್ಡದು. ಯಾತಕ್ಕೆ? ತುಂಬ ಆ್ಯಕ್ಟಿವ್ ಆಗಿ ಯೋಚನೆ ಮಾಡ್ತಾನೆ. ಗೊತ್ತಾಯ್ತಾ? ಧ್ಯಾನ ಕೂತ ಪ್ಯಾಸಿವ್ ಆಗಿಬಿಡ, ಹಾಗೆ ನಿಂತು ಅರ್ಥ ಆಗದವ್ರು ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಇದು ಹಾಗಲ್ಲ, ಆ್ಯಕ್ಟಿವ್ ಆಗಿ ಇರಲೇಬೇಕು. ವೈಕಾರಿಕ ಸ್ಥೈಜಸಸ್ಯ ತಾಮಸಶ್ಚೇತಿ ಯದ್ವಿಧ. ವಿಶಿಷ್ಟ ಅದೇ ವೈಕಾರಿಕ ಅಂದ್ರೇನು? ಎಲ್ಲದಕ್ಕೂ ವಿವರಣೆ ಕೊಡ್ತಾರೆ. ವಿಶಿಷ್ಟ ಕಾರ್ಯಶಕ್ತಿತ್ವ ದೇವ ವೈಕಾರಿಕ ಸ್ಮೃತಾ. ನಾವು ಈ ರೀತಿ ಅರ್ಥ ಮಾಡ್ಕೋಬಾರ್ದು. ಏನು ವಿಕಾರ ಹೊಂದೋದು ಅಂತ ಹೇಳ್ಬಿಡಿ, ಆಗಲ್ಲ. ವೈಕಾರಿಕ ಅಂತ ಹೇಳಿದರೆ ವಿಶಿಷ್ಟ ಕಾರ್ಯಶಕ್ತಿ. ಗೊತ್ತಾ? ಕಾರಿಕ ವೈಕಾರಿಕ. ಕಾರಿಕ ಅಂದರೆ ಮಾಡುವಿಕೆ, ವೈ ಅಂದರೆ ವಿಶೇಷವಾಗಿ ಮಾಡುವಿಕೆಯನ್ನು ವೈಕಾರ್ಯ ಅಂತ ಕರೀತಾರೆ. ಈ ಶಕ್ತಿ ಯಾರಲ್ಲಿದೆ? ಈಗ ದೇವತೆಗಳು. ಸೊ ದೇವತೆಗಳಿಗೆ ಸಂಬಂಧಪಟ್ಟ ಅಹಂಕಾರ ತತ್ವ ಅಲ್ಲಿ ಏನದು? ವೈಕಾರಿಕ ತತ್ವ ಅಂತ ಕರಿಬೇಕು. ಅದೇ ತಾನೇ ಹೇಳಿದ್ದು, ಶಾಸ್ತ್ರಾಧ್ಯಯನ ಮಾಡಬೇಕಾದ್ರೆ ಇನ್ನು ಹೆಚ್ಚು ಅಲರ್ಟ್ ಆಗಿರ್ತಾರೆ. ಧ್ಯಾನದಲ್ಲಿ ಪರ್ಫೆಕ್ಷನ್ ಲೆವೆಲ್ ಅಲರ್ಟ್ ಆಗಲಿಕ್ಕೆ ಬರೋದಿಲ್ಲ. ಇದು ದಾರಿ ತಪ್ಪ ನೀವು ಹೇಳಿದ್ನಲ್ಲ, ಕಣ್ಣು ಬಿಚ್ಕೊಂಡು ಎಲ್ಲೆಲ್ಲ ಹೊಡೆದು ಬಿಡ್ಬೋದು. ಆದರೆ ಇದು ಹಾಗಲ್ಲ. ನಿದ್ದೆ ಬಂದೇ ಬಿಡೋದು, ನಿದ್ದೆ ಬರುತ್ತೆ, ಡೈವರ್ಟ್ ಆಗುತ್ತೆ, ಅದೇನು ಉಪಯೋಗ ಬರೋಲ್ಲ. ಯಾವಾಗ ಧ್ಯಾನ ಉಪಯೋಗಕ್ಕೆ ಬರುತ್ತೆ ಅಂದರೆ ಫುಲ್ ಕಂಟ್ರೋಲ್, ಜ್ಞಾನ ಪರ್ಫೆಕ್ಟ್ ಆಗಿಬಿಟ್ಟು ಧ್ಯಾನ ಮಾಡ್ತಿರ್ಬೇಕಾದ್ರೆ ಅದೇ ಇದ್ಬಿಟ್ಟಾಗ ಸರಿ ಹೋಗೋದು. ಅಲ್ಲ, ನಿದ್ದೆ ಬರೋದಿಲ್ಲ, ಬಟ್ ಉಪಯೋಗನೂ ಆಗಲ್ಲ. ಯಾಕಂದ್ರೆ ವಿಷಯ ಗೊತ್ತಿದ್ರೆ ಸಮಸ್ಯೆನೇ ಇಲ್ಲ. ಗೊತ್ತಿಲ್ಲದೆ ಹೋದ್ರೆ ಏನಾಗುತ್ತೆ? ಒಂದು ಸ್ಟೇಜಲ್ಲಿ ಡೈವರ್ಟ್ ಆಗ್ತಾನೆ, ಏನೋ ಯೋಚನೆ ಶುರುವಾಗುತ್ತೆ. ಅದು ಧ್ಯಾನ ಹೋಯ್ತು. ಮತ್ತೆ ಮಲಗಿದ್ರು ಅಷ್ಟೇ, ಬೇರೆ ಕಡೆ ಯೋಚನೆ ಮಾಡಿದ್ರು ಅಷ್ಟೇ. ಎಷ್ಟೋ ಸರ್ತಿ ಯೋಚನೆ ಬರೋದೇ ಧ್ಯಾನ ಕೂತ ದೊಡ್ಡ ವಿಚಾರ ಬರೋದೆಲ್ಲ ಆಗಲೇ ಇದೆ. ಭಾರಿ ತಪ್ಪಿಸೋ ವಿಚಾರಗಳು ಬರೋದೆಲ್ಲ ಧ್ಯಾನ ಕೂತಾಗಲೇ. ಅದು ಧ್ಯಾನ ಬಿಡೋದೇ ವಾಸರು ಅಷ್ಟರ ಮಟ್ಟಿಗೆ ಆಗಿಬಿಡುತ್ತೆ. ಅಲ್ಲಲ್ಲ, ಒಂದೇ ಅಲ್ಲ, ಏನು ಬರಬಾರ್ದಾವೆಲ್ಲ ಬಂದ್ಬಿಟ್ಟು ಒಟ್ಟಿಗೆ. ಆಮೇಲೆ ಬೇರೆ ಏನಿಲ್ಲ, ನ್ಯೂಸ್ ಪೇಪರ್ ಹೋದಾಗ ಏನೇನೂ ಬರೋದಿಲ್ಲ. ಗೊತ್ತಾಯ್ತಾ? ಟಿ ವಿ ನೋಡ್ತೀರಿ, ಯಾವ ಡಿಸ್ಟರ್ಬೆನ್ಸು ಇಲ್ಲ. ಅಷ್ಟಿದ್ವ ಆ ರೀತಿ ಧ್ಯಾನ ಮಾಡಿಬಿಟ್ರೆ ಬೂದೋಯ್ತು ಕತೆ. ಬೂದೋಗಿದೆ ಅಂತ ಅರ್ಥ. ಹೆಚ್ಚು ಕರೆ ಕ್ರಿಯಾ ಕರ್ಮೇಂದ್ರಿಯಾಣ್ಯಾಹು ತನ್ಮೂಲತ್ವಾತ್ ಅಹಂ ತ್ರಿಧ. ಅತಿ ಜಾಜ್ವಲ್ಯಮಾನತ್ವಾತ್ ತೈಜಸಾನಿ ಇಂದ್ರಿಯಾಣ್ಯಪಿ. ಎಷ್ಟು ನೋಡಿ ಚಿಂತನೆ ಮಾಡೋಕ್ಕೆ ಎಷ್ಟಿದೆ. ಇಂದ್ರಿಯಗಳೆಲ್ಲ ಭಾರಿ ಪ್ರಕಾಶಮಾನವಾದವು. ಗೊತ್ತಾಯ್ತಾ? ಇಂದ್ರಿಯಗಳೆಲ್ಲ ಪ್ರಕಾಶಮಾನ. ಅವನ ಇಂದ್ರಿಯ ಆ್ಯಕ್ಟಿವ್ ಆಗಿ ನೋಡಿ, ತೈರಾಯ ಭಾಳ ಫ್ರೆಶ್ ಆಗಿದ್ದೆ ಅಂತ ಕೇಳ್ತಾನೆ. ಗೊತ್ತಾಯ್ತಾ? ಫ್ರೆಶ್ನೆಸ್ ಬರೋದು. ಅದಕ್ಕೆ ತೈಜಸ ಅಂಶ ಜಾಸ್ತಿ ಇದೆ ಇಂದ್ರಿಯಗಳಲ್ಲಿ. ತೈಜಸ ಅಂಶ ಜ್ಞಾನೇಂದ್ರಿಯಗಳಲ್ಲಿ ಭಾರಿ ಜಾಸ್ತಿ ಇದೆ. ಗೊತ್ತಾಯ್ತಾ? ಜ್ಞಾನೇಂದ್ರಿಯ ತುಂಬ ಹೆಚ್ಚದು. ಇದರಲ್ಲಿ ಬರ್ತಾ ಏನಾಗ್ತಾ ಬರುತ್ತೆ, ಇದ್ರ ಮತ್ತೆ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಅದು ವರ್ಕ್ ಮಾಡೋದಿಲ್ಲ. ಇನ್ನೂ ನೋಡಿಬೇಕಾದ್ರೆ ಯಂಗ್ ಏಜ್ನಲ್ಲಿ ಒಬ್ಬ ಮುದುಕ ಇದ್ದಾನೆ, ಭಾರಿ ಬಣ್ಣ ಗಿಣ್ಣ ಭಾರಿ ಜೋರಾಗಿದ್ದಾನೆ, ಯಾವುದು ಹೇಟಿಗೆ ಇದ್ದಾನೆ. ಒಬ್ಬ ಹುಡುಗ ಇದ್ದಾನೆ, ಅವನು ಕಪ್ಪಿದ್ದಾನೆ ಎತ್ತಿದ್ದಾನೆ. ಬಟ್ ಇವನು ಡಲ್ಲಾಗಿ ಕಾಣಿಸ್ತಾನೆ, ಬ್ರೈಟಾಗಿ ಕಾಣಿಸ್ತಾನೆ. ಯಾಕೆ ಏನಿದೆ ಈಗ? ಅದು ಸತ್ವಗುಣ ಉನ್ನಾಹದಲ್ಲಿದೆ. ಆ ಕಪ್ಪಿನಲ್ಲೂ ಬ್ರೈಟ್ನೆಸ್ ಇದೆ. ಗೊತ್ತಾಯ್ತು? ಆಮೇಲೆ ಏನಾಗುತ್ತೆ? ಹೊಳಪೆಲ್ಲ ಹೋಗಿಬಿಡುತ್ತೆ.
ಅಲಾಂಗ್ ವಿತ್ ಏಜ್ ಏನಾಗ್ತಾ ಬರುತ್ತೆ, ಅದು ಲಸ್ಟರ್ ಹೋಗ್ಬಿಡುತ್ತೆ. ಅದು ಮೇಕಪ್ ಮಾಡಿ ಇನ್ನೂ ಕೆಡಿಸ್ಕೊಂಡ್ಬಿಡ್ತದೆ, ಮೇಕಪ್ ಮಾಡಿ ಇನ್ನೂ ಬೇಗ ಹೋಗ್ಬಿಡುತ್ತೆ ಅಷ್ಟೇ. ಅದೇನು ಮಾಡ್ಲಿಕ್ಕೆ ಹೋಗಬಾರ್ದು, ಅವೆಲ್ಲ ತಾಮಸ ಪದಾರ್ಥಗಳು ಬಿಟ್ಟುಬಿಡ. ಇದು ನ್ಯಾಚುರಲ್, ಏನು ಮಾಡೋಕ್ಕೆ ಬರೋದಿಲ್ಲ ಅದನ್ನು. ಇದು ಅರ್ಥ ಮಾಡಿಕೊಂಡ್ರೆ ಗುಣಗಳಲ್ಲಿ ತೈಜಸ ಹೇಗೆ ವರ್ಕ್ ಮಾಡುತ್ತೆ ಹೇಳ್ತಾರೆ. ತೈಜಸಾನಿ ಇಂದ್ರಿಯಾಣ್ಯಪಿ ತಾಮಸಾನಿ ತು ಭೂತಾನಿ ಯತಸ್ತಾವನ್ ಭೂತ ಪಂಚಭೂತಗಳೆಲ್ಲ ಏನವು ತಾಮಸ. ಇನ್ನೊಂದು ಅರ್ಥ ಅದಕ್ಕೆ ಮನುಷ್ಯನಿಗಿಂತ ಕಡೆಗಿರವು, ಅಲ್ಲಿ ತಾಮಸ ಭಾಗ ಜಾಸ್ತಿ ಇದೆ. ಯತಸ್ತಾವನ್ ನತು ಉಭಯಂ, ಯತಸ್ತಾವತ್ ನತು ಉಭಯಂ. ಅದು ಒಂದು ಎಲ್ಲ ರೀತಿಯಿಂದ ಈ ಮೂರರಲ್ಲೂ ವ್ಯತ್ಯಾಸ ಇರೋದ್ರಿಂದ ದೇವತೆಗಳ ದೇಹ ನಮ್ಮ ಇಂದ್ರಿಯಗಳ ಮಾತ್ರ ತೈಜಸ, ದೇಹ ತೈಜಸ ಅಲ್ಲ. ದೇವತೆಗಳು ದೇಹನೇ ತೈಜಸ. ಅದಕ್ಕೇನು ಮಾಡ್ತಾರೆ ಅವರು, ಭಾರಿ ಆ್ಯಕ್ಟಿವ್ ಅವರು, ಹೇಳ್ತಿಲ್ಲ ಲೈಫು ಎಲ್ಲ ಜಾಸ್ತಿ ಅವರಿಗೆ, ಲೈಫ್ ಜಾಸ್ತಿ ಪೆನೆಟ್ರೇಟ್ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ. ಒಳಗೆ ಇದು ಬೇಕಾಗಿಲ್ಲ ದಾರಿ, ಇದು ತೇಜಸ್ಸು ರೇಸ್ ಒಳಗಿಂದ ಹೋಗಿಬಿಡ್ತಾರೆ. ಎಲ್ಲ ಬಾಗಿಲು ಕೂತ್ಕೊಂಡ್ರು ಕೂಡ ಮೈಕ್ರೋವೇವ್ಸ್ ಒಳಗೆ ಬರುತ್ತೆ, ಅದಕ್ಕಿಂತ ಮೈಕ್ರೋ, ಗೊತ್ತಾಯ್ತಾ, ಅಷ್ಟು ಸೂಕ್ಷ್ಮ ಇರ್ತಾರೆ. ಆದರೆ ದೇವತೆಗಳು ಯಾವ ಅಡ್ಡಿ ಆತಂಕಗಳೇ ಇಲ್ಲ, ಅವ್ರ ಬಾಡಿ ಇರೋದೇ ಹಾಗೆ. ಇವ್ರು ಯೋಗ ಶಕ್ತಿಯಿಂದ ಏನು ಸಾಧನೆ ಮಾಡಬೇಕು, ದೇವರು ನ್ಯಾಚುರಲಿ ಹಾಗಿರ್ತಾರೆ. ಎಲ್ಲ ಜಾಸ್ತಿ ಆಯ್ತಲ್ಲ, ಎಲ್ಲ ಜಾಸ್ತಿ, ಪ್ರಮೋಷನ್ ಎವ್ರಿಥಿಂಗ್ ಜಾಸ್ತಿ ಇರುತ್ತೆ. ಅವ್ರು ಅವತಾರ ಮಾಡಿದಾಗಲೂ ಕೂಡ ದೇವತೆಗಳ ರೀತಿ ಬೇರೆಯೇ ಇರುತ್ತೆ. ಅವ್ರ ಆ್ಯಕ್ಟಿವಿಟಿ. ಆಚಾರ್ಯ 50 ವರ್ಷ ದಾಟಿತ್ತು, ಇವರು ಅಚ್ಚ ವಯಸ್ಸಾಗಿದೆ, ನಾವು ಭಾಳ ಜೂನಿಯರ್ ಅಂದ್ಕೊಂಡ್ರು, ವಂಚಿಕೊಂಡ್ರು ಜನ. ಅಂದರೆ ಅದು ದೇವತೆಗಳು ಇದಾಗಲ್ಲ. ವಾಯುದೇವರಿಗೆ ಧರ್ಮದೇವರಿಗೆ ಏನೂ ಆಗೋದಿಲ್ಲ, ಎಫೆಕ್ಟ್ಲೆಸ್, ಟೋಟಲಿ ಎಫೆಕ್ಟ್ ಇಲ್ಲ. ಉಳಿದವರಿಗೆ ಸ್ವಲ್ಪ ಆಗುತ್ತೆ. ಮಾನುಷ ಅನ್ನವನ್ನುಂಟು ಜ್ಞಾನಶೂನ್ಯನೂ ಹಾಗೆ ತತ್ವಾಲಿ ಹೇಳ್ತಾರೆ. ಅವರು ಹೇಳ್ತಾರೆ ವಸ್ತುಗಳಲ್ಲಿ ಶಾಪ ಕೊಟ್ಟಾಗ, ನಮಾನುಷಂ ಗರ್ಭ ಮವಾಪ್ನಮೋ ವಯಂ. ಮನುಷ್ಯ ಸ್ತ್ರೀಯ ಗರ್ಭದಲ್ಲಿ ಹುಟ್ಟೋದಿಲ್ಲ ನಾವೀಗ, ತುಂಬ ಜ್ಞಾನ ಮುಚ್ಚೋಗಿಬಿಡುತ್ತೆ. ಆದ್ದರಿಂದ ದೇವತಾ ಸ್ತ್ರೀಯಲ್ಲಿ ಹುಡ್ತೇವೆ, ಗಂಗಾದೇವಿ ಮಕ್ಕಳಾಗಿ ಹುಡ್ತೇವೆ ಅಂತ ಹೇಳ್ತಾರೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಅವ್ರು ಸುಮ್ಮನೆ ಇನ್ಫಾರ್ಮೇಷನ್ ಕಂಡಾಗ ಕಾಣುತ್ತೆ. ಅದು ಅಪ್ಲಿಕೇಶನ್ ತೊಗೊಂಡಾಗ ಎಷ್ಟು ವೇರಿಯೇಷನ್ ತಿಳ್ಕೊಳ್ಳಿ. ದ್ರವ್ಯಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇತಿ ಚ ಪ್ರಭೋ. ನಮ್ಮಲ್ಲಿ ಏನು ಬರುತ್ತೆ ಈಗ, ದ್ರವ್ಯಶಕ್ತಿ ಫಿಸಿಕಲ್, ಅದು ಕ್ರಿಯಾಶಕ್ತಿ ಆ್ಯಕ್ಷನ್, ಜ್ಞಾನಶಕ್ತಿ ಥಾಟ್ಸ್. ಈ ಮೂರು ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಮೂರು ಅಹಂಕಾರಗಳು ಇದೆ. ಆ ಮೂರು ಅಹಂಕಾರ ಬಿಟ್ಟು ದೊಡ್ಡ ಅಹಂಕಾರ ಹೋದರೆ ಬದೀತಾ ಆಗ್ತದೆ. ಅಹಂಕಾರ ತತ್ವ ಎಫೆಕ್ಟ್ ಆದ್ದರಿಂದಾಗೇ ಅದು ಮನುಷ್ಯ ಅಹಂಕಾರ ಬರೋಕ್ಕೆ ಏನು ಗೊತ್ತಾ ಕಾರಣ, ಅಹಂಕಾರ ತತ್ವ ಇರೋದ್ರಿಂದ ಏನು ಮಾಡುತ್ತದ, ಅದಕ್ಕೆ ಅದು ಸಪ್ರೆಸ್ ಮಾಡಬೇಕು. ಲಸ್ಟ್ರ್ ಹಾಗೆ ಹುಡುಕೋಬೇಕು, ಅಹಂಕಾರ ತೆಗಿಬೇಕು. ಜ್ಞಾನೇಂದ್ರಿಯಾಣಾಂ ದೇವಾನಾಂ ಜ್ಞಾನಶಕ್ತಿ ರುದೀರಿತ. ಜ್ಞಾನೇಂದ್ರಿಯಗಳಿಗೆ ಮತ್ತು ದೇವತೆಗಳಿಗೆ ಜ್ಞಾನಶಕ್ತಿ ಭಾರಿ ಜಾಸ್ತಿ ಇದೆ. ತಾಮಸಾದಪಿ ಭೂತಾದೇಹಿ ವಿಕುರ್ವಾಣಾದ ಭೂನ್ನಭಃ. ಇನ್ನು ತಾಮಸ ಮುಂದಿನ ಸ್ಟೆಪ್. ಈಗ ಅದು ವಿಕಾರ ಒಂದು ಏನು ಬಂತೀಗ, ಪಂಚಭೂತ ಬಟ್ಟಬೇಕೀಗ. ಮತ್ತೇನು ಶುರುವಾಯಿತು, ಆಕಾಶದಿಂದ ಶುರುವಾಯಿತು. ನಭಃ ಆಕಾಶ, ವಾಯು, ಅಪ್ ತೇಜೋ, ಪೃಥ್ವಿ. ಇದು ಕ್ರಮ ಬರೋದಲ್ಲ. ಆ ಕ್ರಮದ ಶಬ್ದ, ತನ್ಮಾತ್ರಗಳು, ಭೂತಗಳು ಅವೆಲ್ಲ ಬರೋಕ್ಕೆ ಶುರುವಾಯಿತು. ಜ್ಞಾನೇಂದ್ರಿಯಾಣಾಂ ದೇವಾನಾಂ ಜ್ಞಾನಶಕ್ತಿ ರುದೀರಿತ. ಕ್ರಿಯಾಕರ್ಮೇಂದ್ರಿಯಾಣಾಂಚ ಭೂತಾನಾಂ ದ್ರವ್ಯಶಕ್ತಿತ. ಭೂತಗಳಿಗೆಲ್ಲ ಇರೋದೆಲ್ಲ ಪಂಚಭೂತಗಳಿಗೆ ದ್ರವ್ಯದ ಕ್ವಾಲಿಟಿ ಆದ್ದರಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ದ್ರವ್ಯಂತೂ ದ್ರವಣ ಪ್ರಾಪ್ಯಂ ದ್ವಯೋರ್ವಿವದಮಾನಯೋ ಪೂರ್ವಂ ವೇಗಾಭಿಸಂಬಂಧಾತ್ ಆಕಾಶಸ್ತು ಪ್ರದೇಶತಃ ಇತಿ ಪ್ರಕಾಶ ಸಂಹಿತಾಯಾಂ. ದ್ರವ್ಯ ಅಂದ್ರೇನು, ದ್ರವಣ ಪ್ರಾಪ್ಯಂ ದ್ರವ್ಯಂ, ದ್ವಯೋ ವಿವದಮಾನಯೋ. ಎರಡರಲ್ಲಿ ವಿವಾದ ಬಂದಾಗ, ಅಂದರೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಬಂದಾಗ, ಪೂರ್ವಂ ವೇಗಾಭಿಸಂಬಂಧಾತ್ ಆಕಾಶಸ್ತು ಪ್ರದೇಶತಃ. ಆಕಾಶದಿಂದ ತತ್ವ ಸೃಷ್ಟಿ ಆಯ್ತಲ್ಲ, ಪ್ರಧಾನವಾದದ್ದು ಆಕಾಶ. ಅದರಲ್ಲಿ ಯಾವ ಶ್ರೇಷ್ಠ ಅಂತ ಪ್ರಶ್ನೆ ಬಂದರೆ ಮೊದಲಿರೋದೇ ಶ್ರೇಷ್ಠ. ಆಕಾಶಕ್ಕಿಂತ ವಾಯು ಕಡಿಮೆ, ವಾಯುವಿಗಿಂತ ಆಕಾಶಕ್ಕೆ ಮಹಾಲಕ್ಷ್ಮಿ, ಭೂತಾಕಾಶಕ್ಕೆ ಗಣೇಶ. ಅಲ್ಲೇ ಚೇಂಜಸ್ ತಿಳ್ಕೋಬೇಕು. ವಾಯುದೇವರು ಮುಖ್ಯವಾಗಿ, ಮತ್ತು ಈ ಪ್ರವಾಹ ವಾಯು, ಈ ವಾಯುಗಳು ಸೆಕೆಂಡರಿ. ಎಲ್ಲದಕ್ಕೂ ಸೆಕೆಂಡರಿ ಪ್ರೈಮರಿ ನೋಡ್ಕೋಬೇಕಾಗುತ್ತೆ. ತಸ್ಯ ಮಾತ್ರ ಗುಣಶಬ್ದೋ, ಈ ತಸ್ಯ ಲಿಂಗಂ ಯತ್ ದ್ರಷ್ಟು ದೃಶ್ಯಯೋ ನಭಸೋತ ವಿಕುರ್ವಾಣಾತ್ ಸ್ಪರ್ಶ ಗುಣೋ ನಿರಹ. ತಸ್ಯ ಮಾತ್ರ ಗುಣ ಶಬ್ದ. ಆಕಾಶಕ್ಕೆ ಮಾತ್ರ ಯಾವ, ತನ್ಮಾತ್ರ ಯಾವುದು, ಶಬ್ದ. ಅದಕ್ಕೆ ಮಾತ್ರ ಗುಣ ಅಂದ್ರೆ ಒಂದೇ, ತನ್ಮಾತ್ರ ಅಂದ್ರೆ ಒಂದೇ. ಶಬ್ದ. ಲಿಂಗಂ ಮಹದ್ ದ್ರಷ್ಟು ದೃಶ್ಯಯೋ, ಯತ್ ದ್ರಷ್ಟು ದೃಶ್ಯಯೋ ಮಾತ್ರಾಗುಣ ಶಬ್ದ ಅಂತ ಅರ್ಥ. ನಭಸಃ ಅಥ, ಮತ್ತೆ ಆಕಾಶ ಟ್ರಾನ್ಸ್ಫಾರ್ಮ್ ಆಯಿತು. ಏನಾಗಿ
ವಾಯುವಾಗಿ ಬಂತು. ವಿಕುರು ಅಭೂತ್ ಸ್ಪರ್ಶ ಗುಣೋ ಅನಿಲ, ಅನಿಲ ಗಾಳಿ ಬಂತು. ಅದರ ಗುಣ ಏನು ಅಂದರೆ ಸ್ಪರ್ಶ. ಅದಕ್ಕೆ ಶಬ್ದ, ಇದಕ್ಕೆ ಶಬ್ದ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇದು ಕ್ರಮ. ತನ್ಮಾತ್ರಗಳು ಯಾವ ಲಿಂಕ್ ಆಗುತ್ತೆ, ನಮಗೆ ವಸ್ತು ಕಾಣೋದಿಲ್ಲ, ಮಾತ್ರ ಗುಣ ನಿಮಗೆ ಗೊತ್ತಾಗಲ್ಲ. ಗೊತ್ತಾಯ್ತಾ? ಮಾತ್ರ ಆಗುತ್ತಂತ ಅದು ಅರ್ಥ ಮಾಡ್ಕೋಬೇಕು ಏನಿದೆ ಅಂತೇಳಿ. ಪಂಚೇಂದ್ರಿಯಾಭಿಮೇಯತ್ವಾನ್ ಮಾತ್ರ ಗುಣ ಇತೀರಿತಃ ಇತಿ ಮಾತ್ಸೆ. ಪಂಚೇಂದ್ರಿಯ ಗುಣಗಳಿಂದ ಯಾವುದು ತಿಳಿಯಲ್ಪಡುತ್ತೋ ಅವನು ಮಾತ್ರ ಅಂತ ಕರೀತಾರೆ. ಶಬ್ದೇನೈವ ಪರೋ ದ್ರಷ್ಟ ಜ್ಞಾಯತೆ ಜಗದೇವ ಚ ಇತಿ ವಿಷ್ಣು ಸಂಹಿತಾಯ. ಶಬ್ದೇನೈವ ಪರೋ ದ್ರಷ್ಟ ಜ್ಞಾಯತೆ ಜಗದೇವ ಚ. ಆದ್ದರಿಂದಲೇ ಶಬ್ದೇನೈವ ಪರೋ ದ್ರಷ್ಟ ಜ್ಞಾಯತೆ, ಶಬ್ದದಿಂದನೇ ನಾವು ತಿಳ್ಕೋಬೇಕೀಗ. ಒಂದು ಶಬ್ದ ಈ ಶಬ್ದ, ಇನ್ನೊಂದು ಶಬ್ದ ಧ್ವನಿ, ಮತ್ತೊಂದು ಶಬ್ದ ವರ್ಣಗಳು. ಸೊ ದೇವ್ರನ್ನ ಯಾವ ತಿಳ್ಕೋಬೇಕು ನಾವೀಗ? ಇವು ಶಬ್ದಗಳ ಶಾಸ್ತ್ರಯೋನಿತ್ವ ಸಂಬಂಧಕ್ಕೆ ನಿಯಮ ಬರ್ತೀವಿ. ಹೌದು. ಜ್ಞಾನೇನೈವ ಪರೋ ದ್ರಷ್ಟ ಜ್ಞಾಯತೆ ಜಗದೇವ ಚ ಇತಿ ವಿಷ್ಣು ಸಂಹಿತಾಯಾಂ. ಪರಾನ್ವಯ ಶಬ್ದವಾಂಶ್ಚ ಪ್ರಾಣಭೋಜಸ್ಸಹೋ ಬಲಂ ವಾಯೋರಪಿ ವಿಕುರ್ವಾಣಾತ್. ತುಂಬ ಓದ್ತಾ ಇದೆ ಕೆಲಸ. ನಾಳೆ ಅದೆಷ್ಟು ಕೂಡ ಇನ್ನು ಬಹಳ ಒಂದು ಹೋಗುತ್ತೆ. ಅವೆಲ್ಲ ತಿಳ್ಕೊಂಡಷ್ಟು ಕೂಡ ನಮಗೆ ರಿಯಲ್ ಇದು ಅರ್ಥ ಆಗುತ್ತೆ. ನಮಗೆ ಯೋಚನೆ ಮಾಡೋಕ್ಕೆ ಬೇರೆ ವಿಷಯ ಬೇಕೇ ಇಲ್ಲ. ಪಿಂಡಾಡದ ಪರಿಕಲ್ಪನೆಯಲ್ಲಿ ಎಲ್ಲ ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಇದೆ. ಅದು ಬ್ರಹ್ಮಾಂಡ ನೋಡೋಕ್ಕಾಗಲ್ಲ. ಪರ್ವತ ಏನು ಮಾಡಿದ್ದಾನೆ, ನಮ್ಮ ದೇಹದಲ್ಲೇ ಪಿಂಡಾಂಡ ಮಾಡಿಬಿಟ್ಟು ಅದು ಚಿಂತನೆ ಮಾಡೋದಕ್ಕೆ ಬ್ರಹ್ಮಾಂಡ ನೋಡಿ ಬರ್ತೀವಲ್ಲ, ಅಷ್ಟು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಎಲ್ಲ ಬ್ರಹ್ಮಾಂಡ ನೋಡಿದ ಎಫೆಕ್ಟ್ ಏನಾಗಬೇಕು, ಅಷ್ಟು ಧ್ಯಾನ ಕೂತು ಅಷ್ಟು ಎಫೆಕ್ಟ್ ಆಗಿಬಿಡುತ್ತೆ.